ನಮಸ್ಕಾರ, ಶುಭ ಮುಂಜಾನೆಯೊಂದಿಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ. ಹೆಮ್ಮೆಯಿಂದ ಸಾದರಪಡಿಸುವಂತಹ ಹೆಮ್ಮೆಯ ಕಾರ್ಯಕ್ರಮ ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಕಾರ್ಯಕ್ರಮ ಪ್ರಾರಂಭಿಸೋಣ ಶ್ಲೋಕದೊಂದಿಗೆ, ಜೊತೆಗೆ ಪಂಚಾಂಗ ಶ್ರವಣ. ಓಂ ಶ್ರೀಮತ್ಪಯೋ ನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 29ನೇ ತಾರೀಖಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಮತ್ತು ಅವನ ಅನುಗ್ರಹದಿಂದಾಗಿಯೇ ನಿಮ್ಮ ಜೀವನ ಅಂತಕ್ಕಂಥದ್ದು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಗಳಿಂದ ತುಂಬಿರಲಿ ಅಂತೇಳಿ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಸಪ್ತಮಿಯ ದಿನ. ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಎರಡೆರಡು ಷಷ್ಠಿ ಬಂತಲ್ಲ ಅಂಥೇಳಿ. ಅದು ಹಾಗೆ ಬರ್ತದೆ ಕೆಲವು ಸಂದರ್ಭ. ಚಾಂದ್ರಮಾನ ಪಕ್ಷದ ಆಚರಣೆ ಮಾಡ್ತಕ್ಕಂಥವ್ರಿಗೆ ಅದ್ರ ಬಗ್ಗೆ ಕಲ್ಪನೆ ಇರುತ್ತೆ ಕೂಡ. ಹಾಗಾಗಿ ಇವತ್ತು ಸಪ್ತಮಿಯ ದಿನ ಬುಧವಾರ. ಇವತ್ತು ಉತ್ತರಾಷಾಢ ನಕ್ಷತ್ರ, ಅಂದರೆ ಮಕರ ರಾಶಿಗೆ ನೆನ್ನೆನೇ ಚಂದ್ರ ಪ್ರವೇಶ ಮಾಡಿದ್ದಾನೆ ಹೇಳಿದ್ದೀನಿ. ಉತ್ತರಾಷಾಢ ನಕ್ಷತ್ರ ಇದೆ ಇವತ್ತು. ಹಾಗೆ ಧೃತಿ ಅನ್ನುವಂತಹ ಯೋಗ ಮತ್ತು ವಣಿಕ್ ಅನ್ನುವಂತಹ ಕರಣ ಇದೆ. ಇದು ಪಂಚಾಂಗವಾದರೆ ಇವತ್ತಿನ ಗ್ರಹ ಸ್ಥಿತಿಯನ್ನು ನೋಡೋದಾದರೆ ಮೇಷ, ವೃಷಭ, ಮಿಥುನ 3 ರಾಶಿಯಲ್ಲಿಯೂ ಯಾವುದೇ ಒಂದು ಗ್ರಹ ಸಂಚಾರ ಅಂತಕ್ಕಂಥದ್ದಿಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ ರಾಶಿಯಲ್ಲಿ ರವಿ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ. ಧನು ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಚಂದ್ರ ಮಕರಕ್ಕೆ ಬಂದಿದ್ದಾನೆ. ಹಾಗಾಗಿ ಮಕರದಲ್ಲಿ ಚಂದ್ರ, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೇಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಜಿ, ಮೊದಲ ರಾಶಿ ಮೇಷ ರಾಶಿಯೊಂದಿಗೆ ಪ್ರಾರಂಭಿಸೋಣವಾ? ಹಾಗೆ ಈಗ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಭಾವದಲ್ಲಿರ್ತಕ್ಕಂಥ ಚಂದ್ರ ಶುಭ ಸ್ಥಿತಿಯ ಫಲವನ್ನು ಕೊಡ್ತಾನೆ. ಅವನಿಗೆ ಗುರುವಿನ ಬಲ ಅಥವಾ ಗುರುವಿನ ದೃಷ್ಟಿ ಅಂತಕ್ಕಂಥದ್ದಿದೆ. ಶುಭ ಸ್ಥಿತಿ ಕೂಡ ಇದೆ. ಹಾಗಾಗಿ ಇವತ್ತಿನ ದಿನ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಉದ್ಯೋಗದಲ್ಲಿರಬಹುದು, ವ್ಯಾಪಾರದಲ್ಲಿರಬಹುದು, ಮನೆಯಲ್ಲಿರಬಹುದು, ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನವಾಗಿರೋದ್ರಿಂದ ಇವತ್ತು ಮೇಷರಾಶಿಯವರು ಸುಖ, ಸಂತೋಷ, ನೆಮ್ಮದಿಗಳನ್ನು ಹೊಂದಬಹುದಾಗಿರುತ್ತೆ. ಏನು ಅಂಥ ಸಮಸ್ಯೆ ಅಂತ ದೊಡ್ಡ ಮಟ್ಟದ್ದು ಕಾಣಿಸೋದಿಲ್ಲ. ಆದರೂ 7.5 ಅಂತಕ್ಕಂಥದ್ದು ಉಂಟು. ಅದು ಹೇಗೂ ಇರುವಂಥದ್ದೇ. ಇನ್ನೂ ಹೆಚ್ಚು ಕಡಿಮೆ 6 ವರ್ಷಗಳ ಕಾಲ ಮೇಷರಾಶಿಯವರಿಗೆ 7.5 ಉಂಟೇ ಉಂಟು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಿದರೆ, ತಲೆ ಕೆಡಿಸ್ಕೊಂಡ್ರೆ ಉಪಯೋಗ ಇಲ್ಲ. ಶಿವಾರಾಧನೆ ಮಾಡ್ಕೊಳ್ಳಿ, ಖಂಡಿತ ನೆಮ್ಮದಿ ಅಂತಕ್ಕಂಥದ್ದು ದೊರಕತ್ತೆ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂಥ ತೃತೀಯಾಧಿಪತಿ ಸ್ಥಾನಕ್ಕೆ ದೃಷ್ಟಿ. ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಸಮಾಧಾನಗಳು ಉಂಟು. ಸಪ್ತಮ, ಗಂಡ ಹೆಂಡತಿಯ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ತಕರಾರುಗಳು, ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ಅದಿರೋದೆ. ಅದಕ್ಕೆಲ್ಲ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ನಡ್ಕೊಂಡು ಹೋಗ್ತಾ ಇರಲಿ, ತೊಂದರೆ ಇಲ್ಲ. ಭಾಗ್ಯದಲ್ಲಿ ಇರ್ತಕ್ಕಂತಹ ಚಂದ್ರನಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಅಂತಕ್ಕಂಥದ್ದು ಕಾಣಬಹುದು. ಯಾರಿಗಾದರೂ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ವೃಷಭ ರಾಶಿಯವರ ತಾಯಿಗೆ. ಅದಲ್ಲದೆ ತೃತೀಯದಲ್ಲಿ ಇರ್ತಕ್ಕಂತಹ ಗುರು ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡ್ತಾನೆ. ರಾಶ್ಯಾಧಿಪತಿ ಪಂಚಮದಲ್ಲಿ ನೀಚನಾಗಿರುವ ಸ್ಥಿತಿಯಲ್ಲಿರೋದ್ರಿಂದ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಕಾರಣ ಏನು ಅಂತಂದರೆ, ನಿಮ್ಮ ರಾಶಿಗೆ ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರನ ಒಂದು ಸ್ಥಿತಿಯನ್ನು ನೋಡಬೇಕಾಗತ್ತೆ. ಧನರಾಶಿಯಲ್ಲಿ 2ನೇ ರಾಶಿಯಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ಕೂಡ ಅವನಿಗಿದೆ. ಗುರುವಿನ ಬಲ ನಿಮಗಿದೆ, ಆದರೆ ಚಂದ್ರನ ಸ್ಥಿತಿ ಶುಭವಿಲ್ಲ. ಶನೈಶ್ಚರನ ದೃಷ್ಟಿ ಕೂಡ ವ್ಯಯಕ್ಕಿದೆ. ಹಾಗಾಗಿ ಸ್ವಲ್ಪ ಇವತ್ತು ಆಹಾರ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮನಸೋ ಇಚ್ಛೆ ಆಹಾರ ತಗೊಳ್ಳೋದು, ಬಾಯಿ ರುಚಿಗೋಸ್ಕರ ಏನೇನೋ ತಿನ್ನೋದು ಇತ್ಯಾದಿಗಳನ್ನು ಮಾಡಿಕೊಂಡ್ರೆ ಸಮಸ್ಯೆ ಆಗ್ತದೆ. ಕಾರಣ ಅಷ್ಟಮದಲ್ಲಿ ಚಂದ್ರನಿದ್ದಾಗ ಚಂದ್ರಾಷ್ಟಮ ಯೋಗ ಅಂತಕ್ಕಂಥದ್ದು ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಇದರ ಜೊತೆಯಲ್ಲಿ ಮಿಥುನ ರಾಶಿಯಲ್ಲಿ ಇವತ್ತು ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡೋರಿದ್ದೀರಿ ಅಂಥವರಿಗೆ ಸ್ವಲ್ಪ ಕೆಲವರಿಗೆ ತೊಂದರೆ ಕೂಡ ಆಗಬಹುದು. ಕಾರಣ ಚಂದ್ರನ ಸ್ಥಿತಿ ಆಗಿದೆ. ತರಕಾರಿ, ಹೈನುಗಾರಿಕೆ, ಬಟ್ಟೆ, ಹಾಲು ಇತ್ಯಾದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕೂಡ ಸಾಕಷ್ಟು ಸ್ವಲ್ಪ ಬೇಸರ ಕೂಡ ಆಗಬಹುದು. ಹಾಗಾಗಿ ಇವತ್ತಿನ ದಿನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಕಳಿಬೇಕಾಗಿ ಬರ್ಬೋದು. ಟೆನ್ಷನ್ ಕೂಡ ಆಗಬಹುದು. ರಾಹು, ಚಂದ್ರ ಇತ್ಯಾದಿಗಳ ಸ್ಥಿತಿಯನ್ನು ನೋಡಿದಾಗ ಮಾನಸಿಕವಾಗಿರ್ತಕ್ಕಂಥ ಸಮಾಧಾನದ ಕೊರತೆ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಆದರೂ ಸಮಾಧಾನ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನಂತೂ ಮಾಡಲೇಬೇಕಲ್ಲ. ದತ್ತಾತ್ರೇಯರ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ನಮೋ ಭಗವತೆ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ಒಂದು ಮಂತ್ರ, ಬಹಳ ಅದ್ಭುತವಾಗಿರತಕ್ಕಂಥ ಮಂತ್ರ ಇದು. ಈ ಮಂತ್ರವನ್ನು ಕನಿಷ್ಠ 336 ಬಾರಿ ಜಪ ಮಾಡೋದರಿಂದ ಸಾಕಷ್ಟು ನಿಮಗೆ ಸಮಾಧಾನ ಅಂತಕ್ಕಂಥದ್ದು ದೊರಕುವಂಥ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಊಹಿಸಬಹುದಾಗಿರುತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಚಂದ್ರನೇ 7ನೇ ರಾಶಿಗೆ ಬಂದಿರತಕ್ಕಂಥದ್ದು ಶುಭ ಸ್ಥಿತಿ, ಶುದ್ಧ ಸ್ಥಿತಿ ಮತ್ತು ವಿಶೇಷವಾಗಿ ಪ್ರೌಢನಾಗ್ತಾ ಹೋಗ್ತಕ್ಕಂಥ ಚಂದ್ರ. ಅಂದರೆ ಅರ್ಥ ಏನು? ನಿಮ್ಮ ಕೆಲವು ನಿರ್ಧಾರಗಳು ಇವತ್ತು ಸ್ವಲ್ಪ ಬುದ್ಧಿವಂತಿಕೆಯಿಂದ, ಮೆಚ್ಯೂರಿಟಿ ಅಂತ ಹೇಳ್ತಾರಲ್ಲ, ತಿಳುವಳಿಕೆಯಿಂದ ಕೂಡಿರ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಗುರುಚಂದ್ರ ಯೋಗದ ಸಂಪೂರ್ಣವಾದಂಥ ಒಂದು ಫಲ ಅಂತಕ್ಕಂಥದ್ದು ದೊರಕುವ ಲಕ್ಷಣ ಇದೆ. ತೃತೀಯ ಭಾವದಲ್ಲಿ ಶುಕ್ರ ಚತುರ್ಥಾಧಿಪತಿಯಾಗಿ ನೀಚನಾಗಿದ್ದಾನೆ. ಹಾಗಾಗಿ ಮನೆಯ ಸಂಬಂಧಪಟ್ಟು ಕೆಲವು ಖರ್ಚುಗಳಾಗಬಹುದು. ಅದರಲ್ಲೂ ವಿಶೇಷವಾಗಿ ಡ್ರೈನೇಜ್ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಆಗ್ತಕ್ಕಂಥ ಲಕ್ಷಣಗಳು ಹೆಚ್ಚಿದೆ. ಅದನ್ನೆಲ್ಲ ಶುದ್ಧವಾಗಿ ಇಟ್ಕೊಳ್ಬೇಕು. ಮನೆಯ ವಾತಾವರಣ ಚೆನ್ನಾಗಿರಬೇಕು ಅಂತಂದರೆ ಆ ಭಾಗಗಳೆಲ್ಲ ತುಂಬ ಕ್ಲೀನಾಗಿರಬೇಕಾಗತ್ತೆ. ನಿಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಅಲ್ಲಿಂದಲೇ ಜಿರಳೆಗಳು ಇತ್ಯಾದಿ ಹೊಲಸು ಕ್ರಿಮಿಕೀಟಗಳೆಲ್ಲ ಬರ್ತಕ್ಕಂಥದ್ದು. ಅದರಿಂದಾಗಿ ಮನೆಯ ಒಳಗಡೆ ಕೂಡ ಅನೇಕ ಸಂದರ್ಭ ಇನ್ಫೆಕ್ಷನ್ ಇತ್ಯಾದಿಗಳು ಕೂಡ ಆಗತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳಿ. ಮತ್ತು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂತಹ ಗ್ರಹ ಯೋಗವನ್ನು ನೋಡಿದಾಗ ಬುಧಮಂಗಳ ಯೋಗ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಲ್ಲ. ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಮನಸ್ಸು ಡೋಲಾಯಮಾನವಾಗ್ತಕ್ಕಂಥದ್ದು, ಡೈವರ್ಟ್ ಆಗ್ತಕ್ಕಂಥದ್ದು, ಬೇರೆ ಕೆಲಸಗಳ ಬಗ್ಗೆ ಆಸಕ್ತಿ ಆಗ್ತಕ್ಕಂಥದ್ದು ಇತ್ಯಾದಿಗಳ ಪರಿಣಾಮದಿಂದಾಗಿ ಕೂಡ ಅನೇಕ ಸಮಸ್ಯೆಗಳು ಕಾಣಿಸಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಇವತ್ತು ಎಲ್ಲಾದರೂ ಒಂದು ಕಡೆ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ಏನು ಕ್ಷೇತ್ರ ಮಹಿಮೆಯ ಭಾಗದಲ್ಲಿ ಬರ್ತದೆ ಆ ದೇವಸ್ಥಾನಕ್ಕೆ ಕೂಡ ನೀವು ಭೇಟಿಯನ್ನು ನೀಡಬಹುದು ನಿಮಗೆ ಸುಲಭವಾದರೆ. ಅದಿಲ್ಲ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ನರಸಿಂಹನ ಸನ್ನಿಧಾನಕ್ಕೆ ಹೋಗಿ, ವಿಶೇಷವಾಗಿ ಇವತ್ತು ಮಾರ್ಕೆಟ್ನಲ್ಲೆಲ್ಲ ಅಂಜೂರದ ಹಣ್ಣು ಸಿಗ್ತದೆ. ಆ ಅಂಜೂರದ ಹಣ್ಣನ್ನು ನೈವೇದ್ಯಕ್ಕಾಗಿ ತೊಗೊಂಡೋಗಿ ಅಲ್ಲಿ ಸೇವೆಗಾಗಿ ಒಪ್ಪಿಸಿ ಕನಿಷ್ಠ 20 ಅಂಜೂರದ ಹಣ್ಣುಗಳನ್ನು ತೊಗೊಂಡೋಗ್ಬೇಕಾಗತ್ತೆ. ಅದನ್ನು ಅಲ್ಲಿ ಒಪ್ಪಿಸಿ 10 ವಾಪಸ್ ಪ್ರಸಾದ ರೂಪದಲ್ಲಿ ತೊಗೊಂಡು ಬಂದರೆ ಇದರಿಂದ ಸ್ವಲ್ಪ ನೆಮ್ಮದಿ ಮತ್ತು ಸಮಾಧಾನ ಅಂತಕ್ಕಂಥದ್ದು ಸಿಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಜಿ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ಸುಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವತ್ತು ಬುಧವಾರ ಅಂತಂದ್ರ ಮೇಲೆ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ವಾರ ಅಂತ ಹೇಳ್ತೇವೆ ನಾವು ಜ್ಯೋತಿಷ್ಯದ ಭಾಷೆಯಲ್ಲಿ. ಹಾಗಾಗಿ ಇವತ್ತು ವಿಷ್ಣು ಸಂಬಂಧಿತವಾದ, ಅದರಲ್ಲೂ ಬುಧ ಮಂಗಳನೊಂದಿಗೆ ಇರೋದರಿಂದ ಸ್ವಲ್ಪ ಉಗ್ರ ಸ್ವರೂಪವಾಗಿರ್ತಕ್ಕಂಥ ವಿಷ್ಣುವಿನ ಒಂದು ಅವತಾರದ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಬೆಂಗಳೂರಿನಲ್ಲಿಯೇ ಇರತಕ್ಕಂಥದ್ದು. ಅನೇಕರ ತಲೆಯಲ್ಲಿ ಒಂದು ಕಲ್ಪನೆ ಇರುತ್ತೆ, ಬೆಂಗಳೂರು ಮಹಾನಗರ ಇತ್ತೀಚೆಗೆ ಬೆಳೆದಿದ್ದು 100-200 ವರ್ಷದ ಹಳೆ ಇತಿಹಾಸ, ಕೆಂಪೇಗೌಡರ ಕಾಲದ್ದು ಅದು ಇದು ಅಂತ. ಆದರೆ ಹಾಗಲ್ಲ, ಇಲ್ಲಿ 500 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನಗಳು ಕೂಡ ಉಂಟು. ನಮಗೆ ಗೊತ್ತಿದೆ, ಕಾಡು ಮಲ್ಲೇಶ್ವರ ದೇವಸ್ಥಾನ ಶಿವಾಜಿಯ ಮಗನಾಗಿರ್ತಕ್ಕಂಥ ಏಕೋಜಿ ಅನ್ನುವಂತಹ ಒಬ್ಬ ಮರಾಠ ಕ್ಷತ್ರಿಯ ವೀರನಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು.
ಹಾಗೆ ಬಂದಂತಹ ಏಕೋಜಿ ಅಂತಕ್ಕಂಥ ಆ ಛತ್ರಪತಿ ಶಿವಾಜಿಯ ಪುತ್ರನಿಗೆ ಆ ಕಾಡು ಮಲ್ಲೇಶ್ವರನ ಸನ್ನಿಧಾನ ಏನೋ ಒಂದು ಥರದ ಆಕರ್ಷಣೆಯನ್ನು ಉಂಟು ಮಾಡಿಬಿಡ್ತು. ಅವನು ಪ್ರತಿ ಶಿವರಾತ್ರಿಗೆ ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಒಂದು ಬಾರಿ ಏನಾಯಿತು, ಶಿವರಾತ್ರಿಯ ಸಂದರ್ಭ ಬಂದಿದ್ದಾನೆ, ಅಲ್ಲಿ ಅವನಿಗೇನೋ ಒಂದು ಥರ ಸೆಳೆತ. ಕಾಡು ಮಲ್ಲೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಮಲ್ಲಿಕಾರ್ಜುನ ಅನ್ನೋ ಹೆಸರು ಅದಕ್ಕೆ. ಆ ನಂತರದಲ್ಲಿ ಕಾಡೊಳಗಿದ್ದಂತಹ ಒಂದು ಮಲ್ಲಪ್ಪ ಶೆಟ್ಟಿ ಇತ್ಯಾದಿಗಳೆಲ್ಲ ಅದಕ್ಕೆ ಅನಂತರದಲ್ಲಿ ಮಲ್ಲೇಶ್ವರ ಅಂತ ನಾಮಕರಣ ಬದಲಾಗಿತ್ತು. ಕಳೆದ ಬಾರಿ ನೀವು ಹೇಳಿದ್ದೆ ಅದನ್ನ ಕಾಡು ಮಲ್ಲೇಶ್ವರನ ವಿಚಾರದಲ್ಲಿ. ಇದಾದ ನಂತರದಲ್ಲಿ ಏಕೋಜಿ ಪೂಜೆಯನ್ನೆಲ್ಲ ಸಮಾಪ್ತಿ ಮಾಡಿ ಮಲ್ಲೇಶ್ವರನಿಗೆ ತಾನು ರಾತ್ರಿಯಲ್ಲಿ ನಿದ್ರಾಸಕ್ತನಾಗಿದ್ದಂತಹ ಸಂದರ್ಭದಲ್ಲಿ ಯಾರೋ ಅವನನ್ನು ಕರೆದಂತೆ ಭಾಸ ಆಯಿತು. ಇಲ್ಲಿ ಬಾ, ಇಲ್ಲಿ ಒಂದು ಜಾಗ ಇದೆ, ಇಲ್ಲಿ ನನ್ನ ಸನ್ನಿಧಾನ ಇದೆ, ಬಾ ಅಂತ ಕರೆದ ಹಾಗಾಯಿತು. ಆಶ್ಚರ್ಯ ಆಗಿ ಅವನೇನು ಮಾಡ್ತಾನೆ, ಬೆಳಗಿನ ಜಾವದ ಕನಸು ಪಟಾಪಟ ಎದ್ದು ಬಿಟ್ಟು ಅಲ್ಲಿ ನಂದಿ ತೀರ್ಥ ಇದೆಯಲ್ಲ, ನಂದಿ ತೀರ್ಥದಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಮಲ್ಲೇಶ್ವರನಿಗೆ ಪೂಜೆಯನ್ನೆಲ್ಲ ಮುಗಿಸಿ ರಾತ್ರಿ ಕನಸಿನಲ್ಲಿ ಬೆಳಗಿನ ಜಾವದಲ್ಲಿ ಬಿದ್ದ ಕನಸಿನಲ್ಲಿ ಆಗಿರ್ತಕ್ಕಂತಹ ಸೂಚನೆಯನ್ನು ಅನುಸರಣೆ ಮಾಡಿ ಹೋದರೆ ಸ್ವಲ್ಪ ದೂರದಲ್ಲಿ ಒಂದು ಆನೆಯ ಆಕಾರದ ಬಂಡೆ ಕಾಣಿಸ್ತಾ ಅವನಿಗೆ. ಬಂಡೆಯಲ್ಲಿ ನೋಡಿದರೆ ಉದ್ಭವವಾಗಿರ್ತಕ್ಕಂಥ ನರಸಿಂಹನ ಮೂರ್ತಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ಕೊಂಡಿತು. ಅವನಿಗೆ ಬಹಳ ಒಂದು ಅದ್ಭುತ ವಿಚಿತ್ರ ಅಂತ ಅನಿಸ್ಬಿಡುತ್ತೆ. ಸಹಜ ಯಾರಿಗಾದರೂ ಆಗೋದೆ ತಾನೆ. ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ, ಆ ಬಂಡೆ ಒಳಗಡೆ ಉದ್ಭವ ಸ್ವರೂಪದಲ್ಲಿರ್ತಕ್ಕಂಥ ನರಸಿಂಹ, ಅದೊಂಥರ ವಿಚಿತ್ರವಾದ ಅವನಿಗೆ. ಅದು ನಮಗೂ ಸಹ ಅದರ ಅನುಭವ ಆಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಅನಿರೀಕ್ಷಿತವಾಗಿ ಯಾವುದಾದ್ರೂ ಒಂದು ದೇವತಾ ಸ್ವರೂಪದ ದರ್ಶನವೇನಾದರೂ ಆಗಿಬಿಟ್ರೆ, ಕೆಲವು ಸಂದರ್ಭ ಮರದ ಬೇರಿನಲ್ಲಿ ಆಗ್ತದೆ, ಮರದ ಟೊಂಗೆಯಲ್ಲಿ ಆಗ್ತದೆ, ಶಿಲೆಯಲ್ಲಿ ಆಗ್ತದೆ, ಮಣ್ಣಿನಲ್ಲಿ ಆಗ್ತದೆ, ಹುತ್ತದಲ್ಲಿ ಆಗ್ತದೆ, ಹೇಗೂ ಆಗಬಹುದು. ಯಾಕೆಂದರೆ ದೈವ ಚೈತನ್ಯಕ್ಕೆ ತಾನು ದರ್ಶನ ಕೊಡಬೇಕು ಅಂತಂದ್ರೆ ಅದೇನು ಕಷ್ಟಪಡಬೇಕೇ, ಏನಿಲ್ಲ. ಹಾಗಾಗಿ ಅವನಲ್ಲಿ ಹೋಗಿ ನೋಡಿದಾಗ ನರಸಿಂಹನ ಆಕಾರ ಅಂತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಆಯಿತು. ಆ ಕ್ಷಣದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡಿಸ್ತಾನೆ. ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವನ್ನು ಕಂಡು ಬಹಳ ಸಂತೋಷ ಪಡ್ತಾನೆ. ಜಾಗೃತವಾಗಿರ್ತಕ್ಕಂಥ ಸ್ಥಳ ಅಂಥೇಳಿ ಅಲ್ಲಿ ಸಂಪೂರ್ಣವಾಗಿ ಪೂರ್ವಾಭಿಮುಖನಾಗಿರ್ತಕ್ಕಂತಹ ನರಸಿಂಹನನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಯೋಗ್ಯರಾದಂತಹ ಅರ್ಚಕರನ್ನು ವೃತ್ತಿಗೆ ಅಲ್ಲಿ ನೇಮಿಸಿ ವಿಶೇಷವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟದಲ್ಲಿ ಆರಾಧನೆಯನ್ನು ಕೂಡ ಮಾಡ್ತಾನೆ. ಅದೇ ದೇವಸ್ಥಾನ ಇವತ್ತು ನಮ್ಮ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬೀದಿ ಅಂತಲೇ ಹೆಸರಾಗಿರ್ತಕ್ಕಂಥ ಒಂದು ಜಾಗ ಇದೆ. ಅಲ್ಲಿ ಮಲ್ಲೇಶ್ವರಂ 15ನೇ ಕ್ರಾಸ್ನಲ್ಲಿ ಬಂದರೆ ಗೊತ್ತಾಗ್ತದೆ. ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ, ಗಂಗಮ್ಮನ ದೇವಸ್ಥಾನ, ಗಣೇಶನ ಗುಡಿ, ಹಾಗೆ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಬಹಳ ವಿಶೇಷವಾದ ಸನ್ನಿಧಾನ ಇರ್ತಕ್ಕಂಥದ್ದು. ದರ್ಶನ ಕೂಡ ಮಾಡಿದ್ದೇನೆ. ಹೋಗಿ ಅವನ ಮುಂದೆ ನಿಂತರೆ ಒಂದು ಅದ್ಭುತವಾದ ವಿಶಿಷ್ಟವಾದ ಅನುಭವ ಅಂತಕ್ಕಂಥದ್ದಾಗತ್ತೆ ಅಲ್ಲಿ. ಹಾಗಾಗಿ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಸ್ಥಾನ ಯಾವುದಪ್ಪ ಅಂತ ಕೇಳಿದ್ರೆ ಮಲ್ಲೇಶ್ವರದಲ್ಲಿರ್ತಕ್ಕಂತಹ ಆ ನರಸಿಂಹ, ಪ್ರಸನ್ನ ನರಸಿಂಹ, ಅಥವಾ ಅದಕ್ಕೆ ಆನೆ ಆಕಾರದಲ್ಲಿ ಬಂಡೆ ಇದ್ದಿದ್ದರಿಂದ ಕರಿಗಿರಿ ಅಂತ ಕರಿತಾ ಇದ್ರು. ಅಲ್ಲಿ ಎದುರುಗಡೆ ಅಂದರೆ ಕಾಡು ಮಲ್ಲೇಶ್ವರನ ದೇವಸ್ಥಾನ ಇದ್ದಿದ್ದು ಒಂದು ಬೆಟ್ಟದ ಮೇಲೆ, ಅದರ ಎದುರು ಭಾಗದಲ್ಲಿರ್ತಕ್ಕಂತಹ ಮತ್ತೊಂದು ಬೆಟ್ಟದ ಮೇಲೆ ಅದರಲ್ಲಿ ಆನೆ ಆಕಾರದ ಒಂದು ಬಂಡೆ ಇದ್ದಿದ್ದರಿಂದ ನಮ್ಮ ಗಿರಿ ಅಂತ ಕರಿತೇವಲ್ವ ಬೆಟ್ಟಗಳಿಗೆ, ಹಾಗೆ ಕರಿ ಅಂದರೆ ಆನೆ ಅಂತ ಅರ್ಥ. ಹಾಗಾಗಿ ಕರಿಗಿರಿ, ಆನೆಯಂತಹ ಬಂಡೆಯನ್ನು ಹೊಂದಿರತಕ್ಕಂಥ ಬೆಟ್ಟ, ಅದರ ಮೇಲಿರ್ತಕ್ಕಂಥ ನರಸಿಂಹನಾಗಿರೋದ್ರಿಂದ ಕರಿಗಿರಿ ನರಸಿಂಹ ಅನ್ನುವಂಥ ಹೆಸರು ಅಲ್ಲಿ ವಾಸ್ತವಾಂಶ ಮೂಲ ಹೆಸರು ಇರ್ತಕ್ಕಂಥದ್ದು. ಇವತ್ತು ಕರಿಗಿರಿ ನರಸಿಂಹ ಅಂತಲೂ ಕರೀತಾರೆ, ಲಕ್ಷ್ಮೀ ನರಸಿಂಹ ಅಂತಲೂ ಕರೀತಾರೆ, ಬರೀತ ನರಸಿಂಹ ಅಂತಲೂ, ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೀತೇವೆ. ಇಲ್ಲಿ ಇದು ಇರ್ತಕ್ಕಂಥದ್ದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರ್ತಕ್ಕಂತಹ ದೇವಸ್ಥಾನ ಬೀದಿಯಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ ಗುರುಗಳೇ, ಕಾಡು ಮಲ್ಲೇಶ್ವರ ದೇವಸ್ಥಾನ ಎಲ್ಲರಿಗೂ ಬಹಳ ಗೊತ್ತಿರುವಂಥದ್ದು. ಆದರೆ ಕರಿಗಿರಿಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಬಹಳ ವಿಶೇಷವಾದ ಸನ್ನಿಧಾನ ಅದು. ಕನಸಿನಲ್ಲಿ ಬಂದು ಕರೆಸ್ಕೊಂಡು ನಾನಿಲ್ಲಿದ್ದೀನಿ ಅಂತ ಹೇಳೋ ಅಂಥದ್ದು. ವಾ, ಇಂಥ ಅದ್ಭುತ ಅಲ್ವೇ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ನಾವು ಮರಿಬಾರ್ದು. ದಾಸರೆಲ್ಲರೂ ಅವರು ಸಾಹಿತ್ಯದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ, ಅಪಮೃತ್ಯು ಪರಿಹರಿಸೋ ಉಗ್ರ ನರಸಿಂಹ ಅಂತ.
ಅಪಮೃತ್ಯು ಯಾರಿಗಾರು ಬರ್ತಕ್ಕಂಥ ಲಕ್ಷಣಗಳಿದ್ದರೆ ಅದು ಪರಿಹಾರ ಮಾಡ್ತಾನೆ ನರಸಿಂಹ ಅನ್ನೋದಕ್ಕೆ ಏಕೋಜಿ ಮಹಾರಾಜರೇ ಸಾಕ್ಷಿ. ಅದಕ್ಕೆ ಏಕೋಜಿ ಅವರು ಬಂದು ಇಲ್ಲಿ ನರಸಿಂಹನ ಸ್ಥಾಪನೆ ಮಾಡಿದ್ರಲ್ಲ, ಸ್ಥಾಪನೆ ಮಾಡಿ ಆದ ನಂತರದಲ್ಲಿ ಅವರು ಪುನಃ ವಾಪಸ್ಸು ತಮ್ಮ ಮೂಲ ಊರಿಗೆ ಹೊರಟು ಹೋಗ್ತಾರೆ. ಮೂಲ ಊರು ಯಾವುದು ಅಂತ ನಮ್ಮಲ್ಲಿ ಅನೇಕರಿಗೆ ಸಂಶಯ ಇದೆ. ಶಿವನೇರಿ ದುರ್ಗ ಅಂತಕ್ಕಂಥದ್ದು. ಆ ನಂತರ ಅದು ಸಾವಂತವಾಡಿ ಅದು ಇದು ಬೇರೆ ಬೇರೆ ಕಡೆಗಳಲ್ಲಿ ಶಿವಾಜಿ ಮಹಾರಾಜರು ವಾಸ್ತವ್ಯದಲ್ಲಿ ಇದ್ದರು ಅಂತ ಅವ್ರ ಇತಿಹಾಸ ಹೇಳುತ್ತೆ. ಹೀಗೆ ವಾಪಸ್ ಹೋಗಿರ್ತಕ್ಕಂತಹ ಈ ಏಕೋಜಿ ಅವರು ಏನು ಮಾಡ್ತಾರೆ ಅಂತಂದರೆ, ಶಿವಾಜಿಯ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರ ಒಂದು ಸಮಾಧಿ ಸ್ಥಳವಾಗಿರ್ತಕ್ಕಂತಹ ಸಜ್ಜನಗಡಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಜ್ಜನಗಡಕ್ಕೆ ಹೋದಂತಹ ಏಕೋಜಿ ಮಹಾರಾಜರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸವಾದಂತಹ ಸಂದರ್ಭದಲ್ಲಿ, ಯಾಕೆಂದರೆ ಸಜ್ಜನಗಡ ಹೋಗಿ ನೋಡಿದವ್ರಿಗೆ ಗೊತ್ತು, ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು, ವಿಪರೀತ ಗಾಳಿ ಬೀಸ್ತಕ್ಕಂಥದ್ದು. ಈ ಮಾಘ ಮಾಸದಲ್ಲಿ ಶಿವರಾತ್ರಿ ಸಂದರ್ಭಕ್ಕೆ ಬಂದಿದ್ದವರಲ್ಲ, ಆ ಟೈಮ್ನಲ್ಲಿ ಸಹಜವಾಗಿ ತುಂಬ ಚಳಿ ಇರ್ತಕ್ಕಂಥ ಕಾಲ. ಹಾಗಾಗಿ ವಾತಾವರಣ ವ್ಯತ್ಯಾಸದಿಂದ ಅತ್ಯಂತ ತೀವ್ರತರವಾಗಿರ್ತಕ್ಕಂಥ ಅನಾರೋಗ್ಯ ಅನ್ನೋದು ಉಂಟಾಗ್ಬಿಡ್ತದೆ ಏಕೋಜಿ ಅವರಿಗೆ. ಆವಾಗ ಅವರ ಏನು ಈ ರಾಜವೈದ್ಯರು, ಜ್ಯೋತಿಷಿಗಳು ಇತ್ಯಾದಿಗಳೆಲ್ಲ ಸಹಜವಾಗಿ ರಾಜಪರಿವಾರದಲ್ಲಿ ಇದ್ದೇ ಇರ್ತಾರೆ. ಅವರೇನು ಮಾಡ್ತಾರೆ ಅಂತಂದರೆ, ಏಕೋಜಿ ಮಹಾರಾಜರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಗ್ರಹಗತಿಗಳ ಪ್ರಕಾರ ನಿಮಗೆ ಬಹಳ ತೊಂದರೆ ಇರತಕ್ಕಂಥ ಕಾಲ ಆಗಿದೆ ಇದು. ಈ ಸಂದರ್ಭದಲ್ಲಿ ನಿಮಗೆ ಅಪಮೃತ್ಯು ಕಂಟಕದ ದರ್ಶನ ಕೂಡ ಆಗ್ತಾ ಇದೆ ಜಾತಕದಲ್ಲಿ. ಹಾಗಾಗಿ ಎಲ್ಲಾದರೂ ಒಂದು ದೇವತಾ ಆರಾಧನೆ ಆಗಬೇಕು ಅನ್ನುವಂಥ ಮಾತು. ಆವಾಗ ಮೃತ್ಯುಂಜಯನ ಆರಾಧನೆ ಮಾಡ್ತೇನೆ ನಾನು ಅಂತ ಹೇಳ್ಕೊಂಡು ಅಂತಹ ಒಂದು ಅನಾರೋಗ್ಯದ ಸ್ಥಿತಿಯಲ್ಲಿಯೂ ಕೂಡ ಏಕೋಜಿ ಮಹಾರಾಜರು ಅಲ್ಲಿಂದ ಮೇನೆಯನ್ನು ಮಾಡಿಸ್ಕೊಂಡು ಕೆಲವರನ್ನು ಕರ್ಕೊಂಡು ಪುನಃ ಮತ್ತೆ ಇಲ್ಲೇ ಸನ್ನಿಧಾನಕ್ಕೆ, ಕಾಡು ಮಲ್ಲೇಶ್ವರ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲಿ ಮತ್ತೆ ಆರಾಧನೆಯನ್ನು ಮಾಡಿದ ನಂತರ ಅವರಿಗೆ ಪುನಃ ಮತ್ತೆ ಸೂಚನೆ ಆಗ್ತದೆ. ಏನಪ್ಪ ಅಂತಂದರೆ, ನೀನು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನರಸಿಂಹನ ಸೇವೆಯನ್ನು ಮಾಡು. ಇದು ಅಪಮೃತ್ಯು ನಿವಾರಕವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇರುವಂಥ ಕ್ಷೇತ್ರ ಇದು ಅನ್ನುವಂಥದ್ದು ಪುನಃ ಸೂಚನೆ ಆಗುತ್ತೆ. ಹೇಗೆ ಇದು ಯಾವ ಥರ ಇದೆಲ್ಲ ಸೂಚನೆ ಅಂತಿರಲ್ಲ ಗುರುಗಳೇ, ಇದು ಯಾವ ಥರ ಸೂಚನೆ ಆಗುತ್ತೆ ಅದು ಅಂತಂದರೆ, ಆ ಸೂಚನೆ ಆಗಬೇಕು ಅಂತಂದರೆ ನಮ್ಮಲ್ಲಿ ತಾದಾತ್ಮ್ಯತೆ ಅಷ್ಟೇ ಇರಬೇಕು. ಖಂಡಿತ ಸೂಚನೆ ಆಗುತ್ತೆ. ಯಾಕೆಂದರೆ ಈ ದೈವಶಕ್ತಿ ಅಂತಕ್ಕಂಥದ್ದು ಎಲ್ಲೋ ಆಕಾಶದಲ್ಲಿದೆ, ಇನ್ನೆಲ್ಲೋ ಇದೆ, ವೈಕುಂಠದಲ್ಲಿದೆ, ಕೈಲಾಸದಲ್ಲಿದೆ ಅಂತೆಲ್ಲ. ಅದು ಮೂಲಸ್ಥಾನ ಇರಬಹುದು, ಆದರೆ ಅದು ಸರ್ವತ್ರ ವ್ಯಾಪ್ತವಾಗಿರ್ತದೆ. ಹೇಗೆ ಒಂದು ದೀಪದಲ್ಲಿ ನಾವು ಜ್ಯೋತಿಯನ್ನು ಹಚ್ತೇವಲ್ವ, ಬೆಳಕನ್ನು ಹಚ್ತೇವೆ, ಅದು ಉರಿಯೋದು ಬತ್ತಿ ಇಷ್ಟುದ್ದ ಹಚ್ಕೊಂಡು ಉರಿತಾ ಇರ್ತದೆ, ಆದರೆ ಇಡೀ ಕೋಣೆಗೆ ಬೆಳಕನ್ನು ಕೊಡ್ತದೆ. ಹೇಗೋ ಹಾಗೆ ವೈಕುಂಠದಲ್ಲೋ ಕೈಲಾಸದಲ್ಲೋ ಎಲ್ಲೋ ಒಂದು ಕಡೆ ನೆಲೆ ನಿಂತಿರ್ತಕ್ಕಂಥ ದೇವತಾ ಶಕ್ತಿ ತನ್ನ ಚೈತನ್ಯವನ್ನು ವಿಶ್ವದ ಎಲ್ಲ ಕಡೆಗೆ ಹರಡಿಕೊಂಡಿರ್ತದೆ. ರಶ್ಮಯಸ್ತಸ್ಯ ಸಂತತ ಊರ್ಧ್ವಂ, ಅದು ಹೇಳ್ತಾರೆ, ತಿರ್ಯ ಊರ್ಧ್ವಮಧ ಶಾಖ. ಅದು ಬಹಳ ಅದ್ಭುತವಾಗಿ ವೇದದಲ್ಲೂ ಕೂಡ ಅದರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಇರ್ತಕ್ಕಂಥದ್ದು. ಹಾಗೆ ಈ ಏಕೋಜಿ ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ, ಹೋಗಿ ಎದುರಾಬದ್ರ ಗುಡ್ಡಗಳು ಆ ಕಾಲದಲ್ಲಿ ಈಗಲೂ ಸಹ ಹೆಚ್ಚು ಕಡಿಮೆ ಎದುರಾಬದ್ರೇ ಇರ್ತಕ್ಕಂಥದ್ದು ಕಾಡು ಮಲ್ಲೇಶ್ವರ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನ. ಹಾಗಾಗಿ ಹೋಗಿ ನರಸಿಂಹನನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡ್ತಾರೆ. ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಗುರುಗಳೇ, ಕ್ಯಾಬ್ನಲ್ಲಿ ನಾನು ನನ್ನ ತಾಯಿ ಮಕ್ಕಳೆಲ್ಲ ಒಂದು ಕಡೆ ಎಲ್ಲೋ ಹೋಗ್ತಾ ಇದ್ವಿ. ಆ ಚಾಲಕರು ಯಾರಿದ್ರು, ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು, ಚಾಲಕರು ಯಾರಿದ್ರು ಜೋರಾಗಿ ಇದ್ದಕ್ಕಿದ್ದ ಹಾಗೆ ಮಂತ್ರ ಪಠನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಗಾಡಿ ಓಡಿಸ್ತಾ ಇದ್ದಾರೆ, ಅವ್ರಿಗೆ ಇನ್ಯಾವುದ್ರ ಮೇಲೂ ಗಮನ ಇಲ್ಲ. ಜೋರಾಗಿ ಅಂದ್ರೆ ಒಂದು ಸಾತ್ವಿಕ ಭಾವ ಇರಲಿಲ್ಲ ಅದರಲ್ಲಿ. ಜೋರಾಗಿ ಹೇಳ್ಕೊಂಡು ಆಮೇಲೆ ಅವರು ಬೇರೆಯವರ ಜೊತೆಗೆ ವರ್ತಿಸ್ತಿದ್ದ ರೀತಿ, ಈಗ ಯಾರೋ ಒಬ್ರು ಸಿಗ್ನಲ್ ಅಲ್ಲಿ ನಿಂತಾಗ ಕ್ರಾಸ್ ಮಾಡಬೇಕು ಅಂತ ಬಂದ್ರೆ ಬೇಕಂತ ದಿಢೀರಂತ ಮುಂದಕ್ಕೆ ಹೋಗಿ ನಿಲ್ಲಿಸ್ತಾ ಇದ್ದಾರೆ, ಯಾರಿಗೂ ಅಲ್ಲಿ ಹೋಗ್ಲಿಕ್ಕೂ ಬಿಡ್ತಿಲ್ಲ. ಅಂದ್ರೆ ಈ ರೀತಿ ದೇವರ ಒಂದು ನಾಮಸ್ಮರಣೆ ಕ್ರೋಧ ಪ್ಲಸ್ ಕ್ರೋಧ. ಆಗ ನಾನು ಅನ್ಕೊಂಡೆ, ಯಾವ ರೀತಿಯ ವಿಚಿತ್ರ ವರ್ತನೆ, ನನಗೆ ಹೇಳ್ಬೇಕು ಅನ್ಸಿದ್ರು ಕೂಡ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಸುಮ್ಮನಾದೆ. ಅವ್ರಿಗೆ ಹೇಗೆ ವರ್ತಿಸ್ತಾರೆ, ಒಂಚೂರು ಇಲ್ಲಿ ಹಿಂದೆಗಡೆ ಏನು ವಿಂಡೋ ಕ್ಲೋಸ್ ಮಾಡಬಹುದಾ ಅಂದರೆ ಸಿಟ್ಟು ಮಾಡಿ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಮಾಡಿದ್ದು. ಜೋರಾಗಿ ಮಂತ್ರಪಠನೆ ಮಾಡ್ತಾನೆ. ನಾನಾಗ ಅನ್ಕೊಂಡೆ, ಮಂತ್ರಗಳನ್ನ ಸರಿಯಾದ ರೀತಿ ಉಚ್ಚಾರಣೆ ಮಾಡದೆ ಅಥವಾ ಸರಿಯಾದ ಪದ್ಧತಿ ಪ್ರಕಾರವಾಗಿ ಮಾಡದೆ ಹೋದ್ರೂ ಕೂಡ ಮಾನಸಿಕವಾಗಿ ನಾವು ಆ ಒಂದು ರೀತಿಯ ಅಸಮತೋಲನವನ್ನ ಕಾಣಬಹುದಾ
ಅಂತ ಒಂದು ದೊಡ್ಡ ಪ್ರಶ್ನೆ ಬಂತು ನನ್ನಲ್ಲಿ. ನೀವೇನು ಹೇಳ್ತೀರಾ? ಏನೋ ನಾನು ಮಾಡ್ತಾ ಇದ್ದೀನಿ, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಇದೆಲ್ಲ ಬಂದಿದೆ, ಚಿಕ್ಕ ವಾಚ್ ಕೈಗೆ ಹಾಕ್ಕೊಂಡು ಹೀಗೆ 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 ಮಾಡ್ತಿರ್ತಾರೆ ಮಂತ್ರವನ್ನು. ಇವಾಗ ನಾವು ಮುಂಚೆ ಎಲ್ಲ ಏನು ಮಾಲೆಯನ್ನು ಹಿಡಿದು ಮಂತ್ರ ಜಪ ಮಾಡುವಾಗ ಹಿಡಿತಿದ್ದಿದ್ದು ಮಾಲೆ ಮಾಯ ಆಗ್ತಾ ಇದೆ, ಎಲೆಕ್ಟ್ರಾನಿಕ್ ಡಿವೈಸ್ ಬರ್ತಿದೆ ಆ ಜಾಗಕ್ಕೂ. ಒಳ್ಳೆಯದೇ, ಕೌಂಟ್ ಇಟ್ಕೊಳ್ಳೋಕ್ಕೆ ಮಾಡಬಹುದು. ಹಾಗಂತ ಹೇಗೆ ಮಾಡಬೇಕು? ಅದಕ್ಕೊಂದು ಪದ್ಧತಿ ಇರಬೇಕಲ್ವಾ ಗುರುಗಳೇ? ಮೊದಲನೇದಾಗಿ ಇದರಲ್ಲಿ 3 ವಿಧಾನ ಹೇಳ್ತೀನಿ ನಾನು. 3 ವಿಚಾರಗಳನ್ನು ತಿಳ್ಕೋಬೇಕು. ನಾಮಸ್ಮರಣೆ ಅನ್ನುವಂಥದ್ದು ಒಂದು ಕ್ರಮ. ಎರಡನೇದು ತಾಂತ್ರಿಕವಾಗಿರತಕ್ಕಂಥ ಜಪದ ಅನುಷ್ಠಾನ ಮತ್ತೊಂದು ಕ್ರಮ. ಮತ್ತೊಂದು ವೇದೋಕ್ತವಾಗಿರತಕ್ಕಂಥ ಮಂತ್ರಾನುಷ್ಠಾನ ಒಂದು ಕ್ರಮ. ಈ 3 ಬೇರೆ ಬೇರೆ ಕ್ರಮಗಳು, ಒಂದೇ ಅಲ್ಲ. ಇದು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು ಪ್ರತಿಯೊಬ್ಬರು ಕೂಡ. ವೇದೋಕ್ತ ಮಂತ್ರಾನುಷ್ಠಾನ ಮಾಡಲಿಕ್ಕೆ ಗುರುಮುಖದಿಂದ ಪಾಠವಾಗಿರಬೇಕು. ಅದನ್ನು ಮಿರಿಗೆ ಮತ್ತು ಸಂತೆ ಇತ್ಯಾದಿ ಅದಕ್ಕೆ ಹೆಸರಿದೆ. ಮಿರಿಗೆ ಅಂತಂದರೆ ನಿತ್ಯ ಗುರುಗಳಿಂದ ಪಾಠ ಮಾಡಿಸ್ಕೊಂಡ ನಂತರದಲ್ಲಿ ಅದನ್ನು ರಿಪೀಟ್ ಪಾಠ ತಾನು ಅದನ್ನು ಸ್ವಾಧ್ಯಾಯ ಮಾಡ್ತಕ್ಕಂಥದ್ದು. ಎರಡನೇದು ಸಂತೆ ಅಂದರೆ ಒಂದೇ ಮಂತ್ರವನ್ನು 18 ಬಾರಿ ದಿನಾಗಲೂ ಪಾರಾಯಣ ಥರದಲ್ಲಿ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಅದು ಮನಸ್ಸಿನಲ್ಲಿ ಕೂರ್ತದೆ. ಇದು ವೇದ ಮಂತ್ರವನ್ನು ಅನುಷ್ಠಾನ ಮಾಡ್ತಕ್ಕಂಥ ಕ್ರಮ. ವೇದ ಮಂತ್ರಕ್ಕೆ ಪ್ರಸ್ತಾರ ಅಂತ ಇದೆ. ಪ್ರಸ್ತಾರ ಅಂದರೆ ಏನು ಅಂದರೆ ಆ ಮಂತ್ರವನ್ನು ಹೇಳುವಂತಹ ಕ್ರಮ. ಎಲ್ಲಿ ಒತ್ತಿ ಹೇಳಬೇಕು, ಎಲ್ಲಿ ತೇಲಿಸಿ ಹೇಳಬೇಕು, ಎಲ್ಲಿ ಏರಿಳಿತವನ್ನು ಕೊಟ್ಟು ಹೇಳಬೇಕು, ಎಲ್ಲಿ ಜಾರಿಸಿ ಹೇಳಬೇಕು, ಹೀಗೆಲ್ಲ ಇದೆ. ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅಂತ ಹೇಳ್ತಾರೆ. ಈ 4 ಕ್ರಮ ಇದೆ. ಇದಕ್ಕೆ ಒಂದು ವೇಗ ಇದೆ. ಬೆಳಿಗ್ಗೆ ಹೇಗೆ ಹೇಳಬೇಕು, ಮಧ್ಯಾಹ್ನ ಹೇಗೆ ಹೇಳಬೇಕು, ಸಂಜೆ ಹೇಗೆ ಹೇಳಬೇಕು ಅನ್ನೋ ಕ್ರಮ ಇದೆ. ಮಧ್ಯರಾತ್ರಿಯಲ್ಲಿ ಮಂತ್ರಾನುಷ್ಠಾನ ಮಾಡುವಾಗ ಹೇಗೆ ಹೇಳಬೇಕು ಅನ್ನೋ ಕ್ರಮ ಇದೆ. ಮಾನಸಿಕವಾಗಿರತಕ್ಕಂಥ ಉಪಾಸನೆ ಕ್ರಮ ಇದೆ, ಅಂತರಂಗದ್ದು. ಬಹಿರಂಗದ ಉಪಾಸನೆ ಬೇರೆ ಕ್ರಮ ಇದೆ. ಇದೆಲ್ಲ ಎಲ್ರಿಗೂ ಗೊತ್ತಾಗೋದಿಲ್ಲ. ದೊಡ್ಡ ಸಮಸ್ಯೆ ಏನು ಗೊತ್ತಾ? ಸರ್ವತ್ರ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಂತ್ರಗಳು ಸಿಗ್ತವೆ. ಅದು ಹೇಳೋ ಕ್ರಮ ಯಾವುದೋ ಒಂದು ಹೇಳಿರ್ತಾರೆ, ಅದು ಯಾವುದು ಸೂಕ್ಷ್ಮವನ್ನು ಹೇಳಿರ್ತಾರ. ಇವತ್ತು ಉದಾಹರಣೆಗೆ ರುದ್ರ ನಮಕ ಅಂತೇಳಿ ನೀವು ಸುಮ್ಮನೆ ಟೈಪ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಒಂದು 100 ವಿಡಿಯೋ ಸಿಕ್ಕತ್ತೆ. ಅದರೆಲ್ಲ ಮಂತ್ರ ಪೂರ್ಣವಾಗಿರುತ್ತೆ. ಆ ಮಂತ್ರದ ಯಾವುದೇ ಉಪಾಸನಾ ಪದ್ಧತಿಯನ್ನಾಗಲಿ ಕ್ರಮವನ್ನಾಗಲಿ ಅವರಲ್ಲಿ ಹೇಳಿರೋದಿಲ್ಲ. ನಾವು ಹುಚ್ಚುಚ್ಚಾಗಿ ಅದನ್ನು ಕಲ್ತ್ಕೊಳ್ಳದೆ ಮಾಡ್ದಲೆ ಅದನ್ನ ಅಭ್ಯಾಸ ಮಾಡದೆ ಏನೂ ಇಲ್ದರೆ ಒಂದು 20 ಸರಿ ಕೇಳ್ಬಿಟ್ರೆ ಅಭ್ಯಾಸ ಆಗ್ಬಿಡುತ್ತಲ್ವ. ಹೇಳ್ಕೊಂಡು ಹೇಳ್ತಾ ಹೋಗ್ಬಿಡೋದು. ಬರಲ್ಲ, ಅದು ಹೊಡೆಯುತ್ತೆ. ಯಾಕೆ ಹೊಡೆಯುತ್ತೆ ಅಂತಂದರೆ ಪ್ರತಿಯೊಂದು ಅಕ್ಷರ ಉತ್ಪತ್ತಿ ಆಗೋದಕ್ಕೆ 4 ಸ್ಥಾನ. ಹೊಡೆಯುತ್ತೆ ಅಂದರೆ ಏನಾಗುತ್ತೆ? ಹೊಡೆಯುತ್ತೆ ಅಂತಲೇ ಅರ್ಥ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವರ ಶರೀರದಲ್ಲಿ ಶಬ್ದ ಅಥವಾ ಸ್ವರ ಉತ್ಪತ್ತಿ ಆಗೋದೆಲ್ಲಿ? ನಾಭಿಯಿಂದ ಅಲ್ವಾ? ಅದಕ್ಕೆ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತಕ್ಕಂಥ 4 ಸ್ಥಾನಗಳಲ್ಲಿ ಅದ್ರ ಉಚ್ಚಾರ ಇರ್ತದೆ. ಅನಾಹತನಾದ, ಆಹತ, ಅನಾಹತ ಮತ್ತು ಮಧ್ಯಮ, ವೈಖರಿ, ಇದು 4 ಸ್ಥಾನಗಳು. ಅಲ್ಲಿಂದ ಅದು ಉತ್ಪತ್ತಿಯಾಗಿ ಬರುವಾಗ ಸಂಪೂರ್ಣ ಅದರ ಪ್ರಭಾವ ಅನ್ನುವಂಥದ್ದು ನಮ್ಮ ಮೆದುಳಿನ ಮೇಲೆ ಆಗುತ್ತೆ. ಹಾಗೆಯೇ ಆಗತ್ತೆ. ಕೂತ್ಕೊಂಡು ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಅದರ ಅನುಭವದಿಂದಲೇ ಹೇಳೋದು. ನಾವು 16 ವರ್ಷ ಪಾಠಶಾಲೆಯಲ್ಲಿದ್ದು ಮಣ್ಣು ಹೊತ್ತು ಗುರುಗಳ ಹತ್ರ ಬೈಸ್ಕೊಂಡು ಹೊಡೆಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಕಲ್ತಿರೋದು. ಸುಮ್ಮನೆ ಬರೋದಿಲ್ಲ. ಈಗ ಮಂತ್ರ ಜಪ ಮಾಡೋರಿಗೆ ಏನು ಪದ್ಧತಿ? ಏನು ಪದ್ಧತಿ ಅಂದರೆ ಎಲ್ಲಕ್ಕಿಂತ ಮೊದಲನೇದಾಗಿ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು. ಮೊದಲನೇದಾಗಿ ಸಾತ್ವಿಕವಾದಂಥ ಆಹಾರಗಳನ್ನು ತಿನ್ನೋದನ್ನು ಮೊದಲು ಅಭ್ಯಾಸ ಮಾಡ್ಕೋಬೇಕು. ಅಗತ್ಯವಲ್ಲದ, ಸರಿಯಾದ ಶುಚಿತ್ವ ಇಲ್ಲದ ಜಾಗದಲ್ಲಾಗಲಿ ಅಥವಾ ಶುಚಿತ್ವವಿಲ್ಲದ ಶರೀರವನ್ನು ಇಟ್ಕೊಂಡಿದ್ದಾಗಲಿ ಆ ಮಂತ್ರಗಳನ್ನು ಅನುಷ್ಠಾನ ಮಾಡಕೂಡುದು. ತಾಂತ್ರಿಕ ಮಂತ್ರ ಆಗಿರಲಿ, ವೇದ ಮಂತ್ರ ಆಗಿರಲಿ, ಎಲ್ಲ ಅಲ್ಲಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ತಪ್ಪು. ಅದು ಪರಿಣಾಮ ಏನು ಅಂದರೆ ನಾ ಹೇಳಿದ್ದಲ್ಲ, ಹೊಡಿತದೆ. ಹೌದು, ಹೊಡಿತದೆ. ನೀವೇ ಯೋಚನೆ ಮಾಡಿ. ಎಲೆಕ್ಟ್ರಿಸಿಟಿ, ಕರೆಂಟಿನ ಜೊತೆ ನಾವು ಏನಾದರೂ ಕೆಲಸ ಮಾಡಬೇಕಿದ್ರೆ ಅಲ್ಲಿ 2 ವಿಧಾನವನ್ನು ನಾವು ಗಮನಿಸಬೇಕು. ಎಲೆಕ್ಟ್ರಿಸಿಟಿಗೆ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಅಂತ 2 ಇದೆ. ಅಂದರೆ ಅದನ್ನು ತನ್ನ ಒಳಗೆ ಬಿಟ್ಕೊಳ್ತಕ್ಕಂಥದ್ದನ್ನು ಕಂಡಕ್ಟರ್ ಅಂತ ಹೇಳ್ತೇವೆ. ಅದನ್ನು ತಡಿತಕ್ಕಂಥದ್ದನ್ನು ಇನ್ಸುಲೇಟರ್ ಅಂತ ಹೇಳ್ತೇವೆ ಅಲ್ವಾ? ಹಾಗೆ ನಾವು ಅದನ್ನು ಕಂಡಕ್ಟ್ ಮಾಡಬೇಕಿದ್ರೆ ಯೋಗ್ಯವಾದ ವ್ಯವಸ್ಥೆ ನಾವು ಇಟ್ಕೋಬೇಕು. ಇನ್ಸುಲೇಟ್ ಮಾಡೋ ಕೆಪಾಸಿಟಿ ನಮಗೆ ಗೊತ್ತಿರಬೇಕು. ನಮ್ಮ ಶರೀರವನ್ನು ಆ ಮಂತ್ರದ ಆ ಒಂದು ಹಂತಕ್ಕೆ ನಮ್ಮನ್ನು ನಾವು ಟ್ಯೂನ್ ಇಟ್ಕೊಳ್ಳದೆ ಮಂತ್ರ ಪಠನ ಮಾಡೋಕ್ಕೆ ಹೋಗ್ಬಿಟ್ರೆ
ತಾಂತ್ರಿಕ ಇರ್ಬೋದು, ವೇದ ಮಂತ್ರ ಇರ್ಬೋದು, ಪ್ರಭಾವ ಮತ್ತು ಪರಿಣಾಮ ಬ್ರೈನ್ ಮೇಲೆ ಆಗಿಯೇ ಆಗ್ತದೆ. ಮತ್ತೀಗ ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಕುಳಿತಲ್ಲಿ, ಆಫೀಸಲ್ಲಿ, ಓಡಾಡುವಾಗ ಎಲ್ಲ ಸಮಯದಲ್ಲೂ ಕೆಲವರು ಮನಸ್ಸೊಳಗೆ ಜಪ ಮಾಡ್ತಿರ್ತಾರೆ, ಕೆಲವರು ಜೋರಾಗಿ ಹೇಳ್ಕೊಂಡು ಮಾಡ್ತಿರ್ತಾರೆ. ಖಂಡಿತವಾಗಿ ಮಾಡಬಹುದು. ವೇದ ಮಂತ್ರವನ್ನ, ತಾಂತ್ರಿಕ ಮಂತ್ರವನ್ನ ಅನುಷ್ಠಾನ ಅಥವಾ ಆ ಥರ ಜಪ ಮಾಡುವುದು ತಪ್ಪು. ನಿಮಗೆ ಹಾಗೆ ಮಾಡಲೇಬೇಕು ಅಂತಿದ್ರೆ ನಾಮಸ್ಮರಣೆ ಮಾಡಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿ, ಕೃಷ್ಣ ಕೃಷ್ಣ ಹೇಳಿ, ಶಿವ ಶಿವ ಹೇಳಿ, ಓಂ ನಮಃ ಶಿವಾಯ ಹೇಳಿ, ಅಥವಾ ಬೇರೆ ಯಾವುದೇ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಯಾವುದೇ ಸಮಯ ಸಂದರ್ಭ, ಶುಚಿತ್ವ, ಮೈಲಿಗೆ, ಮಡಿ ಅಥವಾ ಸೂತಕ ಇತ್ಯಾದಿ ಯಾವುದು ಸಂಬಂಧ ಇಲ್ಲ ಭಗವಂತನ ನಾಮಸ್ಮರಣೆಗೆ. ಅದು ಎಲ್ಲೂ ಮಾಡ್ಬೋದು. ನೀವು ಹೇಳಿದ ನೆನಪಿದೆ, ಬರೆದ್ರೆ ಬಹಳ ಫಲ, ಬಾಯಲ್ಲಿ ಹೇಳ್ಕೊಂಡ್ರೆ ಇನ್ನೂ ಉತ್ತಮ ಫಲ, ಆದ್ರೆ ಹೇಳಿಕೊಳ್ಳದೆ ನಾವು ಜಪ ಮಾಡಿದ್ರೆ ಅದು ಅತ್ಯುತ್ತಮ ಫಲ. ಅಂತರಂಗ ಅನುಷ್ಠಾನ. ಯಾಕೆ ಅಂತಂದ್ರೆ ಒಳಗೆ ಅದು ಪರಿವರ್ತನೆ ಆಗ್ತಾ ಹೋಗ್ತಾ ಇರ್ತದೆ. ತನ್ನ ಕೆಲಸವನ್ನು ಅದು ಶರೀರದ ಒಳಗೆ, ಮನಸ್ಸಿನ ಒಳಗೆ ಮಾಡ್ತದೆ. ಗುರುಗಳೇ, ಕರಿಗಿರಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ವಿ. ನಮ್ಮ ಮಲ್ಲೇಶ್ವರದಲ್ಲಿರುವಂತಹ ಒಂದು ಸುಕ್ಷೇತ್ರ, ನರಸಿಂಹ ತಾನಿಲ್ಲಿದ್ದೀನಿ ಅಂತ ಹೇಳಿ ಕರೆಸ್ಕೊಂಡು ಎಲ್ಲರಿಗೂ ತಿಳಿಯಪಡಿಸಿದಂತಹ ಒಂದು ವಿಶೇಷ ಕ್ಷೇತ್ರ. ಇಲ್ಲಿಗೆ ಹೋಗಿ ನೀವು ಹೇಳ್ತಿದ್ರಿ ಆಗ್ಲೇನೆ ಕೂಡ, ಮೃತ್ಯು ಭಯ ಇರೋವಂಥವ್ರು ಅಥವಾ ಅಪಮೃತ್ಯು ಇರೋರಿಗೆ ಪರಿಹಾರ ಸಿಗತ್ತೆ ಅಂತ. ಹೇಗೆ ಮಾಡ್ಕೊಳ್ಬೇಕು ಪರಿಹಾರ? ಮುಖ್ಯವಾಗಿ ಏಕೋಜಿಯ ಆ ಒಂದು ಅನಾರೋಗ್ಯದ ವಿಚಾರ ನಾವು ಮಾತಾಡ್ತಾ ಇತ್ತಲ್ವಾ, ಅದು ಸಂಪೂರ್ಣ ಮುಕ್ತಾಯ ಆಗೋದಕ್ಕಿಂತ ಮೊದಲು ನಮಗೆ ಸಮಯದ ಅಭಾವ ಆಗ್ಬಿಡ್ತು ಆ ಒಂದು ಭಾಗಕ್ಕೆ. ಈಗ ಒಂದು ಸಣ್ಣದಾಗಿದೆ, ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಏಕೋಜಿಯವರು ಈ ರೀತಿಯಾಗಿ ತಮ್ಮ ಅನಾರೋಗ್ಯದಿಂದ ತುಂಬ ಬಳಲ್ತಾ ಇದ್ದಾಗ ಅದನ್ನು ವೈದ್ಯರು ಅವ್ರನ್ನ ಪರೀಕ್ಷೆ ಮಾಡಿದವರು ತಮ್ಮ ಅಸಹಾಯಕತೆಯನ್ನು ಹೇಳ್ಬಿಡ್ತಾರೆ, ಕೈ ಚೆಲ್ಬಿಟ್ರು, ಇದು ಬಹುಶಃ ನಮ್ಮಿಂದ ಆಗಲಿಕ್ಕಿಲ್ಲ ಅಂಥೇಳಿ, ಯಾವ ಚಿಕಿತ್ಸೆಯೂ ಫಲಕಾರಿ ಆಗುತ್ತಿಲ್ಲ ಅಂಥೇಳಿ. ಆಗ ಬಂದಿದ್ದು ಮೇನೆಯನ್ನು ಹತ್ಕೊಂಡ್ರು, ಕಾಡುಮಲ್ಲೇಶ್ವರನ ಸನ್ನಿಧಾನಕ್ಕೆ ಬಂದು ಅಲ್ಲಿ ಅನುಷ್ಠಾನ ಅಥವಾ ಅವರ ಒಂದು ಸೇವೆಯನ್ನು ಮಾಡ್ತಾ ಇರುವ ಸಂದರ್ಭ, ಅಲ್ಲಿ ಪುನಃ ಅವರಿಗೆ ಸೂಚನೆ ಆಗ್ತದೆ. ಏಕೋಜಿಯವರು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಇನ್ನೊಂದು ಬೆಟ್ಟದ ಮೇಲೆ ಇರುವಂತಹ ಕರಿಗಿರಿ ನರಸಿಂಹನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಸೇವಾ ಕೈಂಕರ್ಯಗಳನ್ನು ಮಾಡ್ತಾರೆ. ಈ ಸೇವಾ ಕೈಂಕರ್ಯದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ವಿಚಾರ ಇದೆ. ಅಪಮೃತ್ಯು ಬಾಧೆ ಇರತಕ್ಕಂಥವರಿಗೆ ಇದೆಲ್ಲವೂ ಸೇರ್ತಕ್ಕಂಥ ವಿಚಾರ. ಎರಡನ್ನೂ ಸೇರಿಸಿ ತಗೊಳ್ತೀರಿ ದೋಷ ಪರಿಹಾರಕ್ಕೆ. ಯಾಕಾಗಿ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸೇವೆ ಅಂತಕ್ಕಂಥದ್ದು, ದೇವತಾ ಸೇವೆ ಅಂತಕ್ಕಂಥದ್ದು ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕಾಗಿ ಮಾಡುವಂಥದ್ದು. ಇಲ್ಲಿ ಅಪಮೃತ್ಯು ಬಾಧಾ ನಿವೃತ್ತಿ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅದರ ಹಿಂದಿನ ಹಿನ್ನೆಲೆಯನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ನರಸಿಂಹದೇವರ ಅವತಾರವಾಗಿದ್ದು ವೈಶಾಖ ಶುದ್ಧ ಚತುರ್ದಶಿಯ ದಿವಸ ಪ್ರದೋಷ ಕಾಲದಲ್ಲಿ ಪ್ರಹ್ಲಾದನನ್ನು ರಕ್ಷಣೆ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕಾಗಿ ಆದ್ದು ಅಲ್ವಾ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ನರಸಿಂಹದೇವರು ಅಂದರೆ, ತಮ್ಮ ಹರಿತವಾದಂಥ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿ ಸ್ರಗ್ಧರವನ್ನು ಮಾಡಿಕೊಂಡ್ರು ಅಂತ ಬರುತ್ತೆ. ಸ್ರಕ್ ಅಂತಂದರೆ ಕರುಳು ಅಂತ, ಧರ ಅಂದರೆ ಧಾರಣೆ ಮಾಡುವಂಥದ್ದು, ಸ್ರಗ್ಧರ ಅಂತಂದರೆ ಹಿರಣ್ಯಕಶಿಪುವಿನ ಕರುಳನ್ನು ಮಾಲೆಯ ರೀತಿಯಲ್ಲಿ ಕೊರಳಿಗೆ ಹಾಕ್ಕೊಂಡ್ರು ಅಂತ. ನರಸಿಂಹದೇವರು ಈ ಸಂದರ್ಭದಲ್ಲಿ ಆ ಹೊಟ್ಟೆಯನ್ನು ಬಗೆಯುವಾಗ ಹಿರಣ್ಯಕಶಿಪುವಿನ ನಾಭಿಸ್ಥಾನದಲ್ಲಿ ಕಾಲಕೂಟ ವಿಷ ಅನ್ನುವಂತಹ ಒಂದು ವಿಷ ಇತ್ತಂತೆ. ಅದು ಕುದಿತಾ ಇದ್ದಂಥ ಒಂದು ವಿಷ ನರಸಿಂಹದೇವರ ಉಗುರುಗಳಿಗೆ ಆ ವಿಷದ ಒಂದು ಸ್ಪರ್ಶವಾದ ಕಾರಣ ಬೆಂಕಿಯಂತೆ ಉರಿಲಿಕ್ಕೆ ಆರಂಭ ಆಯಿತು ನರಸಿಂಹದೇವರ ಉಗುರುಗಳು. ಅತ್ಯಂತ ನೋವು ತಡಿಲಿಕ್ಕಾಗದೆ ನರಸಿಂಹದೇವರು ಚಡಪಡಿಸುವಂತಹ ಸಂದರ್ಭ. ಮಹಾಲಕ್ಷ್ಮಿ ಏನು ಮಾಡ್ತಾಳೆ ಅಂತಂದರೆ, ಆಕೆಯ ಒಂದು ವಿಭೂತಿ ಅಥವಾ ಆಕೆಯ ತತ್ವ ಇರತಕ್ಕಂತಹ ಅತ್ತಿಯ ಮರದ ಹಣ್ಣುಗಳು, ಇವತ್ತು ನಾವೇನು ಅಂಜೂರ ಅಂತ ಹೇಳ್ತೇವಲ್ಲ, ದೊಡ್ಡ ದೊಡ್ಡಕ್ಕೆ ಬರ್ತದೆ ಅದು, ಆ ಅಂಜೂರದ ಹಣ್ಣುಗಳನ್ನು ತಂದು ಆಕೆ ಏನು ಮಾಡ್ತಾಳೆ ಅಂದರೆ, ನರಸಿಂಹದೇವರ ಪ್ರತಿಯೊಂದು ಉಗುರಿಗೂ ಕೂಡ ಆ ಅಂಜೂರದ ಹಣ್ಣುಗಳನ್ನು ಆಕೆ ಚುಚ್ಚುತ್ತಾಳೆ. ಹಾಗೆ ಒತ್ತಿ ಅದನ್ನು ಸಿಕ್ಕಿಸಿದಾಗ ಕೆಲವು ಕ್ಷಣಗಳ ನಂತರದಲ್ಲಿ ಆ ನರಸಿಂಹದೇವರ ಉಗುರುಗಳು ಆ ಉರಿಯನ್ನು ಕಳ್ಕೊಂಡು ತಂಪಾದವು. ತಂಪಾದ ನಂತರ ಬಹಳ ಸಂತೋಷವಾಗಿ ನರಸಿಂಹದೇವರು ಸಮಾಧಾನವನ್ನು ಹೊಂದಿದ್ರು. ಆ ಉರಿ ಅಂತಕ್ಕಂಥದ್ದು ಹೊರಟು ಹೋಯಿತು ಅಂತ. ಹಾಗೆ ಇದು ಒಂದಕ್ಕೊಂದು ನಾವು ಯೋಚನೆ ಮಾಡದೇ ಇದ್ದರೆ ಬರತಕ್ಕಂಥದ್ದಲ್ಲ.
ಗೊತ್ತಾಯ್ತಲ್ಲ. ಹಾಗಾಗಿ ಆಯುಶ್ರೀ ಬಲವೃದ್ಧಿ ಆಗಬೇಕು. ಆಯಸ್ಸನ್ನು ಲಕ್ಷ್ಮಿ ಅಂತ ಹೇಳ್ತೇವೆ ನಾವು. ಆಯುಶ್ರೀ ಸಂಪತ್ತು, ಆಯಸ್ಸು ಅಂತಕ್ಕಂಥದ್ದು. ಹಾಗಾಗಿ ಆಯಸ್ಸು ವೃದ್ಧಿಯಾದರೆ ಮಾತ್ರವೇ ಅಪಮೃತ್ಯು ಅಂತಕ್ಕಂಥದ್ದು ದೂರವಾಗುವುದು. ಅಥವಾ ಆಯಸ್ಸಿಗೆ ಏನಾದರೂ ಕಂಟಕವಿದ್ದ ಪಕ್ಷದಲ್ಲಿ, ಕಂಟಕ ಅಂದರೆ ಮುಳ್ಳು ಅಂತ, ಆಯಸ್ಸು ಅಂತಕ್ಕಂತಹ ಒಂದು ಮಾರ್ಗದಲ್ಲಿ ಮುಳ್ಳುಗಳಿದ್ದರೆ ಕುಂಠಿತವಾಗ್ತದೆ. ಹಾಗಾಗಿ ಆ ಒಂದು ಉಗುರಿಗೆ ಯಾವ ರೀತಿಯಲ್ಲಿ ಅಂಜೂರದ ಹಣ್ಣುಗಳನ್ನು ಒತ್ತಿ ನರಸಿಂಹದೇವರಿಗೆ ಸಮಾಧಾನವಾಗುವಂತೆ ಲಕ್ಷ್ಮಿ ಮಾಡಿದಳೋ, ಅದೇ ರೀತಿಯಲ್ಲಿ ಯಾರು ದೋಷ ಪರಿಹಾರ ವಿಭಾಗಕ್ಕೆ ಈಗ ಬರ್ತಾ ಇದ್ದೀನಿ, ಯಾರ ಜಾತಕದಲ್ಲಿ ಅಪಮೃತ್ಯು ಕಂಟಕದ ಒಂದು ಸಾಧ್ಯತೆಗಳು ಉಂಟೋ, ಅಥವಾ ಯಾರಿಗೆ ಏನೋ ಒಂದು ತೀವ್ರತರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿಬಿಟ್ಟಿದೆ, ಆಯಸ್ಸಿಗೆ ಕಂಟಕವಾಗ್ತಕ್ಕಂಥ ಸ್ಥಿತಿ ಇದೆ ಅನ್ನುವಂಥ ಪ್ರಸಂಗವಿದ್ದರೆ 2 ಕಾರಣಗಳನ್ನು ನೋಡಬೇಕು. ಒಂದು, ಆಯಸ್ಸು ಎಷ್ಟೋ ಸಂದರ್ಭ ಮುಗಿದು ಹೋಗಿರ್ತದೆ, ಅದು ಯಾವುದೇ ಕಾರಣಕ್ಕೂ ಸರಿ ಹೋಗ್ತಕ್ಕಂಥದ್ದಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ಆಯಸ್ಸಿಗೆ ತೊಂದರೆ ಇರ್ತದೆ, ಕಂಟಕಗಳಿರ್ತದೆ. ಇಂಥ ಸಂದರ್ಭದಲ್ಲಿ ನಮಗೆ ಸಹಜವಾಗಿ ನೋಡಿದವರಿಗೆ ಏನನ್ಸುತ್ತೆ, ಇದು ಕಂಟಕವೋ ಅಥವಾ ಮೃತ್ಯುಕಾಲವೋ ಗೊತ್ತಿರೋದಿಲ್ಲ. ಆದರೂ ಕೂಡ ನಾವೇನು ಮಾಡಬೇಕು, ದೋಷ ಪರಿಹಾರ ಮಾಡ್ಕೊಳ್ಬೇಕಿದ್ರೆ 20 ಅಂಜೂರದ ಹಣ್ಣುಗಳನ್ನು ತೊಗೊಂಡು ಹೋಗಬೇಕು. ಎಷ್ಟು ನಂಬರ್ ಹೇಳ್ತಾ ಇದ್ದೀನಿ, 20 ಅಂಜೂರದ ಹಣ್ಣುಗಳನ್ನು ತೊಗೊಂಡು ಹೋಗಿ ಅಲ್ಲಿ ನರಸಿಂಹದೇವರಿಗೆ ಅದನ್ನು ಅರ್ಪಿಸಬೇಕು. ಅರ್ಪಿಸಿ ಅದನ್ನು ಆ ನರಸಿಂಹದೇವರ ಪಾದಕ್ಕೆ ಇಡುವಂತೆ ಅರ್ಚಕರಿಗೆ ಹೇಳಬೇಕು. ಆ ಒಪ್ಪಿಸಿ ಆದ ನಂತರದಲ್ಲಿ ಅಲ್ಲಿ ಕೂತ್ಕೋಬೇಕು. ಅದು ನರಸಿಂಹದೇವರ ಪಾದದ ಮೇಲೆ ಇರಬೇಕು. ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಸ್ವಲ್ಪ ಕನಿಷ್ಠ 24 ನಿಮಿಷಗಳ ಕಾಲವಾದರೂ ಅಲ್ಲಿ ಕೂತ್ಕೊಂಡು ದೇವರ ಧ್ಯಾನವನ್ನು, ನರಸಿಂಹನ ಧ್ಯಾನವನ್ನು ಮಾಡಬೇಕು. ಧ್ಯಾನವನ್ನು ಮಾಡಿಕೊಂಡು ಆ ನಂತರದಲ್ಲಿ ಅರ್ಧ ಭಾಗ ಅದರಲ್ಲಿ ಪ್ರಸಾದವನ್ನು ತಗೊಳ್ಬೇಕು. ಪೂರ್ತಿ 20 ಹಣ್ಣುಗಳನ್ನು ವಾಪಸ್ ಇಸ್ಕೊಳ್ಳೋದಲ್ಲ, 10 ಹಣ್ಣುಗಳನ್ನು ವಾಪಸ್ ಇಸ್ಕೋಬೇಕು. ಮತ್ತು ಅದನ್ನು ಕಣ್ಣಿಗೆ ಹೊತ್ಕೊಂಡು ಅಷ್ಟನ್ನು ಕೂಡ ಅದರಲ್ಲೇ ಅರ್ಧ ಭಾಗವನ್ನು ದಾನ ಮಾಡಬೇಕು. 5 ಹಣ್ಣುಗಳನ್ನು ಯಾರಿಗಾದರೂ ದಾನವಾಗಿ ಕೊಡಬೇಕು. ಆ ನಂತರ ಉಳಿದ 5 ಹಣ್ಣುಗಳನ್ನು ಪ್ರಸಾದ ರೂಪವಾಗಿ ತಿನ್ನಬೇಕು. ಇದರಿಂದಾಗಿ ಏನಾಗ್ತದೆ ಅಂತಂದರೆ, ಆಯಸ್ಸಿಗೆ ಕಂಟಕ ಅಂತಕ್ಕಂಥದ್ದು ಬಂದಿದ್ದಲ್ಲಿ, ಅಪಮೃತ್ಯು ದೋಷ ಅನ್ನುವಂಥದ್ದೇನಾದರೂ ಇದ್ದು ಮುನ್ಸೂಚನೆಗಳು ಸಿಗ್ತಾ ಇದ್ದ ಪಕ್ಷದಲ್ಲಿ ಆ ದೋಷ ಅನ್ನುವಂಥದ್ದು ಪರಿಹಾರವಾಗ್ತದೆ. ಮತ್ತು ನರಸಿಂಹದೇವರ ಅನುಗ್ರಹದಿಂದ ನಿಷ್ಕಂಟಕವಾಗಿರ್ತಕ್ಕಂಥ ಒಂದು ಜೀವನ ಅಥವಾ ಆಯಸ್ಸು ಪ್ರಾಪ್ತಿಯಾಗ್ತದೆ. ಇದಿಷ್ಟೇ ಅಲ್ಲ, ಅದು ಆ ಅಂಜೂರದ ಹಣ್ಣು ಅಂತಕ್ಕಂಥದ್ದೇನಿದೆಯಲ್ಲ, ಮಹಾಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥದ್ದು. ಭಾರ್ಗವ ಋಷಿಗಳಿಂದ ಉದ್ಧೃತವಾಗಿ ಬಂದಿರತಕ್ಕಂಥ ಔದುಂಬರ ಅಂತಕ್ಕಂಥ ಮರದ ಸ್ವಭಾವವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟಂತಹ ಆ ಒಂದು ಹೋಮ ಮಾಡುವಾಗ ನಾವು ಔದುಂಬರ ವೃಕ್ಷದ ಕಡ್ಡಿಗಳನ್ನೇ ಬಳಸುವಂಥದ್ದಿದೆ. ಹಾಗಾಗಿ ಯಾವಾಗ ನಾವು ಈ ಒಂದು ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಬರ್ತೇವೆ, ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ, ನರಸಿಂಹದೇವರ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ನರಸಿಂಹದೇವರು ಅಂತ ಪ್ರಾರ್ಥನೆ ಮಾಡ್ತಾ, ಗುರುಗಳೇ ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ, ನಿಮ್ಮ ರಾಶಿಗೆ 6ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ, 6ನೇ ರಾಶಿಯಲ್ಲಿ ಚಂದ್ರ ಇದ್ರೂ ಶುಭವೇ. ಆದರೆ ದೃಷ್ಟಿ 12ನೇ ರಾಶಿಗೆ ಇರ್ತಕ್ಕಂಥದ್ದು ಮತ್ತು ಪಂಚಮ ಭಾವಾಧಿಪತಿ ಆಗಿರ್ತಕ್ಕಂಥ ಗುರು ಕೂಡ 12ಕ್ಕೆ ಬಂದಿರತಕ್ಕಂಥದ್ದು. ಅಂದರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವಾಗ್ತಕ್ಕಂಥ ಲಕ್ಷಣ. ಮಕ್ಕಳ ಭವಿಷ್ಯವನ್ನು ನೆನೆದು, ಅಥವಾ ನನ್ನ ಮಕ್ಕಳ ಭವಿಷ್ಯ ಏನಪ್ಪ, ಇನ್ನು ಮುಂದೆ ಇದೇ ಥರ ಆದರೆ ಏನು ಗತಿ, ಇವರು ಒಂಥರ ತಿಳುವಳಿಕೆ ಇಲ್ಲ, ದಡ್ರು, ಅಥವಾ ನನ್ನಷ್ಟು ಒಂದು ಸಾಮರ್ಥ್ಯ ಇದ್ದರೂ ಕೂಡ ಇವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇತ್ಯಾದಿ ಲಕ್ಷಣಗಳನ್ನು, ಅಥವಾ ಈ ರೀತಿಯ ಬೇಸರದ ಸ್ವಲ್ಪ ಅಸಮಾಧಾನದ ವಾತಾವರಣವಾಗಿ ಕಾಣಿಸುತ್ತೆ. ಅದನ್ನು ದೊಡ್ಡದಾಗಿ ತೊಗೊಂಡು ಹೋಗದೇ ಇರೋದು ಬಹಳ ಒಳ್ಳೆಯದು. ಅದು ಅಲ್ಲದೆ ಈಗ ಗ್ರಹಸ್ಥಿತಿಯ ಪ್ರಕಾರ ನಿಮಗೆ ಅಷ್ಟಮ ಶನಿ ಕೂಡ ನಡೀತಾ ಇದೆ. ಹಾಗಾಗಿ ತೀವ್ರವಾದಂಥ ಯೋಚನೆಗಳನ್ನು ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಯಾರ ಭವಿಷ್ಯವನ್ನು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ, ಮತ್ತು ಯಾರ ಭವಿಷ್ಯವನ್ನು ಯಾರೂ ನಿರ್ಧಾರ ಮಾಡೋಕ್ಕೂ ಆಗೋದಿಲ್ಲ. ಅವರವರ ಭವಿಷ್ಯ ಅವರವರೇ ಅನುಭವಿಸ್ಬೇಕು, ಅವರವರೇ ತೀರ್ಮಾನ ಕೂಡ ಮಾಡಿಕೊಳ್ಬೇಕು. ಹಾಗಾಗಿ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗದೆ ಶಿವನ ಧ್ಯಾನ ಮಾಡಿ, ಪರಮೇಶ್ವರನನ್ನು ಓಂ ನಮಃ ಶಿವಾಯ ಅನ್ನುವ ಮಂತ್ರದ ಮುಖಾಂತರವಾಗಿ ಉಪಾಸನೆ ಮಾಡಿ ಅವನ ಅನುಗ್ರಹವನ್ನು ತಗೊಳ್ಳಿ. ಖಂಡಿತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ರೀತಿಯಲ್ಲೇ ನಿಮ್ಮ ಮಕ್ಕಳ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಆಗಲಿಕ್ಕೆ ಅವಕಾಶ ಇರುತ್ತೆ.
ನೀವು ಚಿಂತೆ ಮಾಡಿದ್ರಿಂದಲೋ ಯೋಚನೆ ಮಾಡಿದ್ರಿಂದಲೋ ಇನ್ನೊಬ್ಬರ ಜೀವನ ಉದ್ಧಾರ ಆಗೋದಿದ್ದರೆ ಪ್ರಪಂಚ ಹೀಗೆ ಇರ್ತಿರಲಿಲ್ಲ. ಹಾಗಾಗಿ ಬಸವಣ್ಣನವರ ಮಾತು ಏನು? ನೆರೆಮನೆಯ ಕಲಹಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇವ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂಥೇಳಿ ಬಸವಣ್ಣವ್ರು ಹೇಳಿದಾರಲ್ಲ, ಹಾಗೆ ಅದನ್ನು ಫಾಲೋ ಮಾಡಿ. ಖಂಡಿತವಾಗಲೂ ಶಿವಾರಾಧನೆಯಿಂದ ಸಮಾಧಾನ ಸಿಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಪಂಚಮ ಭಾವದಲ್ಲಿರ್ತಕ್ಕಂಥ ಚಂದ್ರ ಪೂರ್ಣವಾದಂಥ ಗಜಕೇಸರಿ ಯೋಗದ ಫಲ ಕೂಡ ಸಿಕ್ಕತ್ತೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು, ದೇವತಾರಾಧನೆಯಲ್ಲಿ ಶ್ರದ್ಧೆ, ಹಿರಿಯರ ಅನುಗ್ರಹ, ಯತ್ನ ಪ್ರಯತ್ನಗಳಲ್ಲಿ ಕಾರ್ಯ ಸಾಧನೆಯಾಗ್ತಕ್ಕಂಥ ಒಂದು ಕಾಲ. ಮದುವೆ ಮೊದಲಾದಂಥ ಪ್ರಯತ್ನಗಳಿಗೆ ಕೂಡ ಒಂದು ಉತ್ತಮವಾದಂಥ ಅವಕಾಶ. ದುಡ್ಡು ಕಾಸಿನ ವಿಷಯದಲ್ಲಿ ಕೂಡ ಸಮಾಧಾನ. ಆದರೂ ಸ್ವಲ್ಪ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣ, ಅದರಲ್ಲೂ ವಿಶೇಷವಾಗಿ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಮಟ್ಟಿಗೆ ಬೇಸರ ಕೂಡ ಕಾಣಿಸಬಹುದು. ಹಾಗಂತ ಅದೇನು ಭಾರಿ ದೊಡ್ಡ ಅಪಾಯ ಅಂತಲ್ಲ. ವಯೋಸಹಜವಾಗಿರ್ತಕ್ಕಂಥದ್ದು ಮತ್ತು ಜೀವನ ಪದ್ಧತಿಯನ್ನು, ಜೀವನ ಶೈಲಿಯನ್ನು ಸ್ವಲ್ಪ ಹದಗೆಡಿಸ್ಕೊಂಡಿರ್ತಕ್ಕಂಥ ಕಾರಣದಿಂದಾಗಿ ಈ ಥರದ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಬರಬಹುದು. ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದಾನೆ, ಪಂಚಮದಲ್ಲಿ ಚಂದ್ರ ಇದ್ದಾನೆ, ಸಪ್ತಮದಲ್ಲಿ ಶನೈಶ್ಚರ ಇದ್ದಾನೆ. ಹಾಗಾಗಿ ಲಲಿತಾ ಪರಮೇಶ್ವರಿ ಅಥವಾ ಲಲಿತಾ ತ್ರಿಪುರ ಸುಂದರಿ ಅಂತ ಏನು ಹೇಳ್ತಾರಲ್ಲ, ಆ ಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಇವತ್ತು ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಸಾಧ್ಯವಾದರೆ ಎಲ್ಲಾದರೂ ಶ್ರೀಚಕ್ರ ಇರತಕ್ಕಂಥ ಆಸ್ಥಾನಕ್ಕೆ ಹೋಗಿ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶ್ರೀಚಕ್ರದ ಆ ಬಿಂದುವಿನ ಮೇಲೆ ವಿಶೇಷವಾಗಿ ಹಾಕಿರ್ತಕ್ಕಂತಹ ಕುಂಕುಮಾರ್ಚನೆಯ ಕುಂಕುಮದ ಪ್ರಸಾದವನ್ನು ತಂದು ಹಚ್ಕೊಳ್ಳಿ. ಜೊತೆಯಲ್ಲಿ ಆ ಲಲಿತಾ ಪರಮೇಶ್ವರಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಕೂಡ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. 4ನೇ ರಾಶಿ ಮತ್ತು 10ನೇ ರಾಶಿಯಲ್ಲಿ ಒಳ್ಳೆಯ ಶುಭ ಸ್ಥಿತಿ ಅಂತಕ್ಕಂಥದ್ದಿದೆ. ಯಾವುದು 4 ಮತ್ತು 10ನೇ ರಾಶಿ ಅಂದರೆ ಸುಖ, ಸಮಾಧಾನ, ನೆಮ್ಮದಿ, ನೀರು, ಮನೆ, ಬಂಧುಗಳು ಇತ್ಯಾದಿಗಳು. ಇನ್ನು ಕರ್ಮಸ್ಥಾನ, ಉದ್ಯೋಗ, ಸಂಪಾದನೆಯ ಮೂಲ ಸ್ಥಾನ ಇತ್ಯಾದಿಗಳನ್ನೆಲ್ಲ ನೋಡಿದಾಗ, ಯಾಕೆಂದರೆ ಅಲ್ಲಿಂದ ಧನಸ್ಥಾನಕ್ಕೆ ಗುರು ದೃಷ್ಟಿ ಕೊಡ್ತಿದ್ದಾನೆ. ಅಲ್ಲಿ ಬುಧ ಮಂಗಳ ಯೋಗ ಇದೆ. ಹಾಗಾಗಿ ಏನಪ್ಪ ಅಂತಂದರೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಒಂದು ಥರ ಅಸಮಾಧಾನದ ಪರಿಸ್ಥಿತಿ ಇರ್ತದೆ. ಇವತ್ತೇನೋ ಒಂದು ಥರ ಯಾವುದೋ ನಿಮ್ಮ ಕಸ್ಟಮರ್ ಏನು ಬಂದಿರ್ತಾರೆ, ಕ್ಲೈಂಟ್, ಗ್ರಾಹಕರು, ಅವರಿಂದಾಗಿಯೇ ಸ್ವಲ್ಪ ಮಟ್ಟಿನ ಅಪಮಾನಗಳನ್ನು ಅನುಭವಿಸ್ಬೇಕಾಗಿ ಬರಬಹುದು. ಕೆಲವು ಮಾತುಗಳನ್ನು ಅವರಿಂದ ಕೇಳಬೇಕಾಗಿ ಬರಬಹುದು. ಹಾಗಾಗಿ ಅಂಥವರಿಂದ ಸ್ವಲ್ಪ ಬೇಸರವಾಗ್ತಕ್ಕಂಥ ಲಕ್ಷಣ ಇದೆ. ವ್ಯವಹಾರ ಅಂತ ಒಂದು ಕೆಲಸ ಮಾಡುವಾಗ ಎಲ್ಲ ಥರದ ಮನುಷ್ಯರು ಬರ್ತಾ ಇರ್ತಾರೆ. ಹಾಗಾಗಿ ಅಂಥವರ ಯಾವುದೋ ಒಂದು ಮಾತಿಗೆ ಕಟ್ಟು ಬಿದ್ದೋ ಅಥವಾ ಅಂಥವ್ರ ಯಾವುದೋ ಒಂದು ಮಾತಿಗೆ ಬೇಸರ ಮಾಡ್ಕೊಳ್ಳೋದಕ್ಕಿಂತಲೂ ಉತ್ತಮವಾದ ವ್ಯವಸ್ಥೆ ಏನಪ್ಪ ಅಂತಂದರೆ, ಯಾವ ವಿಚಾರವನ್ನು ಅವ್ರು ಹೇಳಿದ್ದಾರೆ ಆ ವಿಭಾಗವನ್ನು ತಿದ್ದುಕೊಳ್ಳುವಂಥದ್ದು. ಸರಿ ಮಾಡಿಕೊಂಡ್ರೆ ನಮಗೆ ನೆಮ್ಮದಿ ಅಲ್ವಾ, ನಮ್ಮ ಅಭಿವೃದ್ಧಿಗೆ. ಯಾಕೆಂತಂದರೆ ತಿಳಿದಿರ್ತಕ್ಕಂಥ ದಾಸರ ಶರಣರ ವಚನಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ನಿಂದಕರಿರಬೇಕು ಕೇರಿಯೊಳಗೆ ಹಂದಿಗಳಂತೆ ಅಂತ. ನಮ್ಮನ್ನು ನಿಂದಿಸುವವರೊಬ್ಬರು ಇರಬೇಕು. ಯಾಕೆಂದರೆ ಕೇರಿಗಳಲ್ಲಿ ಹಂದಿಗಳು ಓಡಾಡಬೇಕು. ಅಲ್ಲಿ ಇಲ್ಲಿ ಎಲ್ಲರೂ ಹೊಲಸಿದ್ದರೆ ಆ ಹೊಲಸನ್ನು ಸ್ವಚ್ಛ ಮಾಡ್ತವೆ ಅವು. ಹಾಗೆ ನಿಂದಕರು ಇರಬೇಕು. ಅವ್ರ ನಿಂದನೆ ಮಾಡಿದರೆ ಮಾತ್ರ ನಮಗೆ ನಮ್ಮ ತಪ್ಪುಗಳು ಕಾಣೋದು. ನಿಂದಂತೂ ನೀತಿ ನಿಪುಣಾಹ ಯದಿವಾಸ್ತುವಂತು. ಹೊಗಳೋರಿಂದ ಉಪಯೋಗ ಇಲ್ಲ, ನಿಂದಕರಿಂದಲೇ ಲಾಭ. ಆ ನಿಂದನೆಗೆ ಬೆಲೆ ಕೊಟ್ಟು ನಮ್ಮನ್ನು ನಾವು ತಿದ್ದುಕೊಂಡ್ರೆ ನಮಗೆ ಲಾಭ ಕೂಡ ಇದೆ. ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಗೋಪೂಜೆಯನ್ನು, ಗೋಸೇವೆಯನ್ನು ಮಾಡ್ಕೊಳ್ಳಿ, ಸಮಾಧಾನ ಆಗುತ್ತೆ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು, ತೃತೀಯದಲ್ಲಿರ್ತಕ್ಕಂಥ ಚಂದ್ರ, ಒಳ್ಳೆಯ ಫಲ. ಅದು ಕಾರಣ ಏನು ಅಂದರೆ ಭಾಗ್ಯಾಧಿಪತಿ ತೃತೀಯದಲ್ಲಿ ಬರ್ತಕ್ಕಂಥದ್ದು. ಪರಸ್ಪರ ಗುರುಚಂದ್ರರ ದೃಷ್ಟಿ ಬಹಳ ಅದ್ಭುತವಾದಂಥ ಒಂದು ಲಾಭವನ್ನು ತರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳೇನಿರ್ತದೆ, ಎಲ್ಲ ಪ್ರಾಜೆಕ್ಟ್ಗಳು, ಭವಿಷ್ಯದ ಯೋಜನೆಗಳು, ಇದಕ್ಕೆ ಪೂರ್ವಭಾವಿಯಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊತ ಪೂರ್ಣ ಅವಕಾಶ ಸಿಕ್ಕತ್ತೆ. ಉತ್ತರಾಷಾಢ ನಕ್ಷತ್ರ ಕೂಡ ಇರೋದರಿಂದ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮುಂದುವರಿಸ್ಕೊಂಡು ಹೋಗಬಹುದು ಮತ್ತು ನಿಮ್ಮ ಅಭಿವೃದ್ಧಿಗೆ ಅದು ಪೂರಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ಕೊಡುತ್ತೆ. ಆದರೂ ಪಂಚಮದಲ್ಲಿರ್ತಕ್ಕಂಥ ಶನೈಶ್ಚರ ಮತ್ತು 4ನೇ ರಾಶಿಯಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ನಿಮಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಥವಾ
ಆ ಬಗ್ಗೆ ಒಂದು ಸಂಶಯ, ಹಿನ್ನಡೆ ಆಗೋದಲ್ಲ ಅದು, ಆ ಥರದ ಒಂದು ಮಾನಸಿಕವಾದಂಥ ಸಂಶಯ ಕೂಡ ನಿಮಗೆ ಆಗಬಹುದು. ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಕ್ಕಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಗಣಪತಿಯನ್ನು ಉಪಾಸನೆ ಮಾಡಿಕೊಂಡು ಹೆಜ್ಜೆ ಇಟ್ಟು ಹೋಗಿ, ಖಂಡಿತವಾಗಲೂ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ನಿಮಗಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಗುರುಗಳೇ, ಚಂದ್ರಶೇಖರನ್ ಅವರು ಬೆಂಗಳೂರಿನಿಂದ ಈ ಒಂದು ಪ್ರಶ್ನೆಯನ್ನ ಕಳಿಸ್ತಾ ಇದ್ದಾರೆ. ಅವರು ಹುಟ್ಟಿರುವಂತಹ ದಿನಾಂಕ 23/4/2000. ಸರಿ. ಬೆಳಗ್ಗೆ 4:45 ಹುಟ್ಟಿರೋದು. ನಮಸ್ತೆ ಗುರುಜಿ, ನಂದು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಗುರುಜಿ. ಆದರೆ ಈಗಾಗಲೇ ನಾನು ಹಿಂದೆ ಕೈ ಸುಟ್ಕೊಂಡಿದ್ದೀನಿ ಬಿಸ್ನೆಸ್ ಮಾಡಿ. ಮುಂದೆ ಮಾಡ್ಲಾ ಬೇಡವಾ ಅಥವಾ ಬೇರೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಲಾ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ದಯವಿಟ್ಟು ನಮ್ಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಚಂದ್ರಶೇಖರ್ ಅವ್ರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ಅವ್ರದ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಮತ್ತು ಮೀನ ಲಗ್ನವಾಗ್ತಾ ಇದೆ. ಇಲ್ಲಿ ಗುರು ಮತ್ತು ಚಂದ್ರರು ಬಹಳ ಶುಭ ಸ್ಥಿತಿಯಲ್ಲಿರ್ತಕ್ಕಂಥ ಜಾತಕದ ಹಾಗೆ ಕಂಡರೂ ಕೂಡ 2-3 ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಲಗ್ನದಲ್ಲಿ ಬುಧ ನೀಚ. ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಬಿಸ್ನೆಸ್ಸು ನಿಮ್ಮ ಕೈಯಲ್ಲಿ ನಿಭಾಯಿಸಲಿಕ್ಕೆ ಆಗೋದಿಲ್ಲ ಚಂದ್ರಶೇಖರ್ ಅವರೇ. ಈ ಮಾತನ್ನು ನೇರವಾಗಿ ಹೇಳ್ತೀನಿ ನಾನು. ಕಾರಣ ಏನು ಅಂದರೆ, ಲಗ್ನದಲ್ಲಿಯೇ ಬುಧ ನೀಚ ಮತ್ತು ಶುಕ್ರ ಉಚ್ಚ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಉಚ್ಚನಾಗಿ ಬಂದಿದ್ದಾನೆ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟು ಶುಕ್ರ ಉಚ್ಚ ಆದರೆ ಒಳ್ಳೆಯದೇ, ಆದ್ರೂ ಅದಕ್ಕೆ ಸಂಬಂಧಪಟ್ಟಂಥ 4-7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ನೀಚನಾಗೋದು ಶುಭ ಅಲ್ಲ. ಯಾಕೆಂದರೆ ನಿಮ್ಮನ್ನು ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಿಸ್ಲೀಡ್ ಮಾಡಿ ನಿಮ್ಮಿಂದ ತಪ್ಪು ನಿರ್ಧಾರಗಳನ್ನು ಮಾಡಿಸಿ ನಷ್ಟ ಆಗುವಂತೆ ಮಾಡೋ ಅವಕಾಶ ಅದು. ಪಂಚಮದಲ್ಲಿ ರಾಹು ಇರೋದರಿಂದ ನಿಮಗೆ ಎಷ್ಟೋ ಸಂದರ್ಭ ಅವರು ದ್ವಂದ್ವವನ್ನು, ಡೈಲಮವನ್ನು ಉಂಟು ಮಾಡ್ತಾರೆ. ಮತ್ತು ಚಂದ್ರ ನೀಚ ಆಗಿರೋದ್ರಿಂದ ಮತ್ತು ಬಲಿಷ್ಠನಲ್ಲದ ಚಂದ್ರ ಕೃಷ್ಣ ಪಕ್ಷದ ಚಂದ್ರನಾಗಿರೋದ್ರಿಂದ ಸಹಜವಾಗಿ ನಿಮಗೇನನ್ಸುತ್ತೆ, ಬೇಡ, ತೊಂದರೆ ಇಲ್ಲ, ಹಾಗಿಲ್ಲ, ಹೀಗಿಲ್ಲ, ಯಾವುದೂ ನಿರ್ಧಾರ ಸರಿಯಾಗಿ ಮಾಡೋದಿಲ್ಲ ನೀವು. ಅದೂ ಅಲ್ಲದೆ ಇಲ್ಲಿ ಧನಸ್ಥಾನವೂ ಶುದ್ಧವಿಲ್ಲ, ಪಂಚಮವೂ ಶುದ್ಧ ಇಲ್ಲ, ಭಾಗ್ಯವೂ ಶುದ್ಧ ಇಲ್ಲ, ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟು ಸಪ್ತಮವೂ ಶುದ್ಧವಿಲ್ಲ. ಹಾಗಾಗಿ ನಿಮ್ಮ ಜಾತಕದ ಪ್ರಕಾರ, ನೀವು ಕೊಟ್ಟಿರೋ ಡೇಟ್ ಟು ಟೈಮ್ ಪ್ರಕಾರ ನಾವೇನು ಜಾತಕ ಮಾಡಿ ನೋಡಿದ್ದೇವೆ, ಇದರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಜಾತಕದಲ್ಲಿ ಅವಕಾಶಗಳ ಕೊರತೆ ಇದೆ, ಬಲ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿರ್ತಕ್ಕಂಥ ಯಾವುದಾದ್ರೂ ಉದ್ಯೋಗವನ್ನು ಮಾಡಿ, ಇದರಿಂದ ನಿಮಗೆ ಅಭಿವೃದ್ಧಿ ಇದೆ. ಸೇವಿಂಗ್ಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಜೀವನದಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಬಿಸ್ನೆಸ್ ಮಾಡ್ತಕ್ಕಂಥ ಮೋಸ ಮಾಡುವ ಅಥವಾ ಮೋಸಗಾರರನ್ನು ನಿಭಾಯಿಸುವ ಎರಡೂ ಸಾಮರ್ಥ್ಯದ ಕೊರತೆ ಜಾತಕದಲ್ಲುಂಟು. ಹಾಗಾಗಿ ನಿಮಗೆ ಬಿಸ್ನೆಸ್ ಬೇಡ. ಸೊ ಬಹುಶಃ ಚಂದ್ರು ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ದೊರಕಿದೆ. ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾ, ವೀಕ್ಷಕರೇ, ನಿಮಗೂ ಕೂಡ ಪ್ರಶ್ನೆ ಇದೆ, ಸಮಸ್ಯೆಯಿಂದ ಬಳಲ್ತಿದ್ದೀರಾ, ಹಾಗಿದ್ರೆ ಚಿಂತೆ ಬಿಟ್ಬಿಡಿ, ನಿಮ್ಮ ಪ್ರಶ್ನೆಯನ್ನು ನಮಗೆ ಕಳಿಸ್ಕೊಡಿ. ಗುರುಗಳು ನೇರವಾಗಿ ಉತ್ತರಿಸ್ತಾರೆ. ಎಲ್ಲಿಗೆ ಕಳಿಸ್ಬೇಕು? ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸ್ಕೊಡಿ. ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ ಕೂಡ ಬರೆದು ಕಳಿಸ್ಬಹುದು. ನಿಮ್ಮ ಪ್ರಶ್ನೆಗೆ ನಾವು ಎದುರು ನೋಡ್ತಾ ಇರ್ತೇವೆ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ, ಈಗ ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಅಷ್ಟಮಾಧಿಪತಿಯು ಧನಕ್ಕೆ ಬಂದಿದ್ದಾನೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಧನಾಕರ್ಷಣೆ ಆಗ್ತಕ್ಕಂಥ ಅವಕಾಶ ಇದೆ. ಧನ ಅಂದರೆ ಕೇವಲ ದುಡ್ಡು ಅಂತ ಅನೇಕರು ಅಂದ್ಕೊಳ್ತೀವಿ. ಆದರೆ ವಾಸ್ತವಾಂಶ ಧನ ಅಂದರೆ ಕೇವಲ ದುಡ್ಡಲ್ಲ, ಬದಲಾಗಿ ಸಂಪತ್ತು ಅಂತ ಅರ್ಥ. ಹಾಗಾಗಿ ಸಂಪತ್ತನ್ನು ಇವತ್ತು ಹೆಚ್ಚು ಮಾಡಿಕೊಳ್ತಕ್ಕಂಥ ಅವಕಾಶವಾಗಿ ಕಾಣಿಸುತ್ತೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಪ್ರಯತ್ನವೇ ಫಲಕ್ಕೆ ಕಾರಣ ಅಂತ. ಜೊತೆಯಲ್ಲಿ ವಿಶ್ವಾಸ ಫಲದಾಯಕ ಅಂತ ಕೂಡ ಹೇಳ್ತಾರೆ ಶಾಸ್ತ್ರಕಾರರು. ನಿಮಗೆ ನಂಬಿಕೆ ಬೇಕು. ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೊರಡುವಾಗ ಆ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಆ ಕೆಲಸವನ್ನು ಹೇಗೆ ಮಾಡೋದು ಅಲ್ವಾ? ಉದಾಹರಣೆಗೆ ನಾವು ನಿದ್ರೆ ಮಾಡಬೇಕಪ್ಪ, ರಾತ್ರಿ ಮಲಗ್ತೇವೆ, ನಿದ್ರೆ ಮಾಡಬೇಕು. ನಾಳೆ ಬೆಳಗ್ಗೆ ಹೇಳ್ತೇನೋ ಹೇಳೋದಿಲ್ವೋ ಅನ್ನೋ ಸಂಶಯ ಇಟ್ಕೊಂಡು ಮಲಗಿದರೆ, ಜೀವಂತವಾಗಿ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ರಾತ್ರಿ ಮಲಗಿದ್ರೆ ನಿದ್ರೆ ಬರ್ತದೆಯಾ? ಸಾಧ್ಯ ಇಲ್ಲ. ಹಾಗೆ ಯಾವುದೇ ಕೆಲಸ ಮಾಡಬೇಕಿದ್ರೂ ಮೊದಲನೇ ಅದ್ರ ಬಗ್ಗೆ ಸಂಶಯಗಳನ್ನು ತುಂಬ್ಕೊಳ್ಳೋಕೆ ಹೋಗಬಾರ್ದು. ಮೊದಲು ಆ ವಿಷಯಕ್ಕೆ ಪ್ರಯತ್ನವನ್ನು ಮಾಡಬೇಕು.
ಪ್ರಯತ್ನ ನಂತರದಲ್ಲಿ ಅಡೆತಡೆಗಳು ಎಲ್ಲ ಕೆಲಸದಲ್ಲೂ ಎಲ್ಲ ಸಂದರ್ಭದಲ್ಲಿ ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕೂರೋದನ್ನು ಬಿಟ್ಟು ಅದನ್ನು ಯಶಸ್ಸುಗೊಳಿಸೋದು ಹೇಗೆ ಅನ್ನೋ ಕಡೆಗೆ ಮನಸ್ಸನ್ನು ನಾವು ಕೊಡಬೇಕಾಗತ್ತೆ. ಗುರುವಿನ ಬಲ ಅಂತಕ್ಕಂಥದ್ದು ಇಲ್ಲ. ಆದರೂ ಕೂಡ 4ನೇ ರಾಶಿಯಲ್ಲಿ ಶನೈಶ್ಚರ ನಿಮ್ಮ ರಾಶಿಗೆ ದೃಷ್ಟಿ ಕೊಡೋದರಿಂದ ಸಾಕಷ್ಟು ನಿಮ್ಮ ಪ್ರಯತ್ನಗಳು ಕೂಡ ಕೈಗೂಡೋದಕ್ಕೆ ಅವಕಾಶ ಇರುತ್ತೆ. ಗುರುಬಲ ಇಲ್ಲದೇ ಇದ್ದರೂ ದೀರ್ಘಕಾಲದ ದೃಷ್ಟಿಯನ್ನು ಕೊಡ್ತಕ್ಕಂಥ ಶನೈಶ್ಚರನ ಅನುಗ್ರಹಕ್ಕಾಗಿ ಶಿವನ ಉಪಾಸನೆಯನ್ನು ಮಾಡಿಕೊಂಡಾಗ ಸಾಕಷ್ಟು ಅಭಿವೃದ್ಧಿ ಅಂತಕ್ಕಂಥದ್ದು ಆಗೋದಕ್ಕೆ ಅವಕಾಶ ಇರುತ್ತೆ. ಪ್ರಯತ್ನ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಲಾಟ್ರಿ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಬಂಪರ್ ಯೋಗ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಕಾರಣ ಏನು ಅಂದರೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ರಾಶಿಗೆ ಪ್ರವೇಶ ಮಾಡುವುದಲ್ಲದೆ ತೃತೀಯಾಧಿಪತಿಯಾಗಿರ್ತಕ್ಕಂಥ ಗುರುವಿನ ದೃಷ್ಟಿಯನ್ನು ಹೊಂದುತ್ತಾನೆ. ಮತ್ತು ಮಂಗಳ ಕೂಡ ಲಾಭಕ್ಕೆ ಬಂದಿದ್ದಾನೆ, ಬುಧ ಲಾಭಕ್ಕೆ ಬಂದಿದ್ದಾನೆ. ವ್ಯಯಭಾವ ಖಾಲಿ ಇದೆ, ಅಲ್ಲಿ ಯಾವುದೇ ಪಾಪಗ್ರಹಗಳ ದೃಷ್ಟಿ ವಿಶೇಷವಾಗಿ ಕಾಣಿಸೋದಿಲ್ಲ. ಆದರೂ ಕೂಡ ನಿಮ್ಮ ರಾಶ್ಯಾಧಿಪತಿ ಶನೈಶ್ಚರನ ದೃಷ್ಟಿ ಮಾತ್ರ ವ್ಯಯಕ್ಕಿದೆ. ಸ್ವಲ್ಪ ಮಟ್ಟಿಗೆ ಶಾರೀರಿಕವಾದ ಆರೋಗ್ಯದ ಕಡೆಗೆ ಗಮನ ಕೊಡಿ. ಅಷ್ಟಮದಲ್ಲಿ ಕೇತು ಇರತಕ್ಕಂಥದ್ದಾದ್ದರಿಂದ ಕಣ್ಣಿನ ಸಂಬಂಧ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಗುರುವಿನ ಬಲ ಇದೆ, ಚಂದ್ರ ಸಮಸಪ್ತಮದಲ್ಲಿರ್ತಕ್ಕಂಥ ಸ್ಥಿತಿ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವ್ಯಾಪಾರಿಗಳಿಗೆ, ಕಚೇರಿಯಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ವಿಶೇಷವಾಗಿ ವಾಹನ ಚಾಲನೆ ಮಾಡ್ತಕ್ಕಂಥವ್ರು, ಕ್ಯಾಬ್, ಟ್ಯಾಕ್ಸಿ, ಆಟೋ ರಿಕ್ಷಾ ಇತ್ಯಾದಿಗಳನ್ನು ಓಡಿಸ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿನ ಮಕರ ರಾಶಿಯವರಿಗೆ. ಹಾಗಾಗಿ ಹೆಚ್ಚು ಟೆನ್ಷನ್ ಮಾಡ್ಕೋಬೇಕಾದ ಅನಿವಾರ್ಯತೆ ಇಲ್ಲ. ಆದರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಮೊದಲಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬೇಸರ ಆಗಬಹುದು. ಕರ್ಮಸ್ಥಾನದಲ್ಲಿ ನೀಚನಾಗಿರ್ತಕ್ಕಂತಹ ರವಿಯ ಒಂದು ಬಾಧಾ ದೃಷ್ಟಿಯನ್ನು ಯೋಚನೆ ಮಾಡಿದಾಗ. ಹಾಗಾಗಿ ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತಂದರೆ ಸಾಧ್ಯವಾದರೆ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡು ಇವತ್ತು ಕೆಲಸಕ್ಕೆ ಹೋಗೋದು ಸೂಕ್ತ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನದ ದಿನ. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾರಣದಿಂದ ಯಾರೋ ಒಬ್ಬರ ಜೊತೆಗೆ ಏನೋ ಒಂದು ವಿಷಯಕ್ಕೆ ನಿಷ್ಠುರ ಮಾಡ್ಕೊಂಡು ಕೂತಿರ್ತೇವೆ. ಎಷ್ಟೋ ಸಂದರ್ಭ ಅದರ ಅನಿವಾರ್ಯತೆ ಕೂಡ ಇರೋದಿಲ್ಲ. ಇವತ್ತು ಆ ನಿಷ್ಠುರ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂಥ ದಿನವಾಗಿ ಕಾಣಿಸುತ್ತೆ. ನಿಮಗೂ ಅವ್ರ ಜೊತೆಗಾಗಿರ್ತಕ್ಕಂಥ ಒಂದು ನಿಷ್ಠುರವನ್ನು ಸರಿ ಮಾಡ್ಕೊಂಡು ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ಕೊಳ್ಳೋಣ ಅನ್ನೋ ಭಾವನೆ ಬಹಳ ದಿವಸದಿಂದ ತಲೆಯಲ್ಲಿ ಕೂತಿರ್ತದೆಯಲ್ಲ, ಆ ಒಂದು ಪ್ರಯತ್ನವನ್ನು ಇವತ್ತು ಸ್ವಲ್ಪ ಸಮಾಧಾನದಿಂದ ಮಾಡಿ. ರಾಶಿಯಲ್ಲಿರ್ತಕ್ಕಂಥ ರಾಹು ಹಗುರ ನಿಧಾನಕ್ಕೆ ರಾಶಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ನಿಮಗೂ ಕೂಡ ಪಾಪದಿಂದ ಅಥವಾ ಆ ಒಂದು ಘಟನೆಯಿಂದ ನಿವೃತ್ತಿಯನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆಗೆ ನೀವು ಹೋಗ್ಬೋದಾಗಿರುತ್ತೆ. ಸಪ್ತಮ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದಲ್ವ. ಹಾಗಾಗಿ ನೀವೇನು ಮಾಡಿ ಇವತ್ತು ಅಂದರೆ ಗಣಪತಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಅಷ್ಟಭುಜ 8 ಭುಜಗಳಿರ್ತಕ್ಕಂಥವನನ್ನು ವಲ್ಲಭ ಗಣಪತಿ ಅಂತ ಹೇಳ್ತಾರೆ. ಬೀಜಾಪುರ, ಗದಾ, ಇಕ್ಷು, ಕಾರ್ಮಕರುಜ, ಚಕ್ರ, ಅಬ್ಜ, ಪಾಶ, ಉತ್ಪಲ ಅಂಥೇಳಿ 8 ರೀತಿಯ ವಸ್ತುಗಳನ್ನು, ಆಯುಧಗಳನ್ನು ಕೈಯಲ್ಲಿ ಧಾರಣೆ ಮಾಡಿಕೊಟ್ಟಿರ್ತಕ್ಕಂತಹ ಮಹಾಗಣಪತಿ. ಅವನನ್ನು ವಲ್ಲಭ ಗಣಪತಿ ಅಂತ ಕೂಡ ಕರೀತಾರೆ. ಆ ಒಂದು ಗಣಪತಿ ಸ್ವರೂಪವನ್ನು ಧ್ಯಾನ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭ ಮಾಡಿ ಮುಂದುವರ್ಸ್ಕೊಂಡು ಹೋಗಿ. ಎಲ್ಲಾದರೂ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಕಿರಿಕಿರಿ ಅಂತ ಅನಿಸಿದರೆ 2, 3, 5 ನಿಮಿಷಗಳ ಕಾಲ ಮೌನವಾಗಿದ್ದು ಧ್ಯಾನ ಮಾಡಿಕೊಂಡು ಮುಂದುವರಿಯಿರಿ. ಖಂಡಿತವಾಗಲೂ ಗೆಲುವು, ಯಶಸ್ಸು ನಿಮಗೆ ಸಿಕ್ಕತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ದಿನ. ತ್ರಿಕೋಣದಲ್ಲಿರ್ತಕ್ಕಂತಹ ಒಂದು ಯೋಗ, ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ. ಸಮಸಪ್ತಮದ ಗುರುಚಂದ್ರ ಲಾಭಕ್ಕೆ ಬಂದಿರತಕ್ಕಂಥ ಪಂಚಮಾಧಿಪತಿ ಪೂರ್ವ ಪುಣ್ಯಗಳ ಫಲವನ್ನು ಉಣ್ಣುವಂತಹ ಒಂದು ಕಾಲ, ಬಹಳ ಅದ್ಭುತವಾದಂಥ ಕಾಲ. ಕರ್ಮಾಧಿಪತಿಯ ದೃಷ್ಟಿ ಲಾಭಕ್ಕೆ ಬಂದಿದೆ. ಗುರುವಿನ ಪೂರ್ಣ ಬಲ ಅಂತಕ್ಕಂಥದ್ದು ಬಂದಿದೆ. ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಬಂದಿದೆ. ಹಾಗಾಗಿ ಒಟ್ಟಾರೆ ದಿವಸ ಚೆನ್ನಾಗಿದೆ. ಸಣ್ಣ ವ್ಯತ್ಯಾಸ ಏನಪ್ಪ ಅಂತಂದರೆ ಶನಿ ಮತ್ತು ಶುಕ್ರರ ಸಮಸಪ್ತಮ ದೃಷ್ಟಿ ಮತ್ತು ಸ್ವಲ್ಪ ಮಟ್ಟಿನ ಅಷ್ಟಮದ ರವಿಯ ಬಾಧೆ. ಅಷ್ಟಮದ ರವಿಯ ಬಾಧೆ ಆದರೆ ಏನಾಗುತ್ತೆ ಅಂತಂದರೆ ಶರೀರದಲ್ಲಿ ಉಷ್ಣ ಪ್ರಕೋಪ ಆಗುತ್ತೆ, ಹೀಟ್ ಆಗುತ್ತೆ. ಬಾಡಿಯಲ್ಲಿ ಬಾಯಿ ಹುಣ್ಣು ಆಗೋದಿರಬಹುದು, ಮೈಯೆಲ್ಲ ಉರಿ ಆಗ್ತಕ್ಕಂಥದ್ದು ಇರಬಹುದು, ಅಥವಾ ಈ ಪೈಲ್ಸ್ ಮೂಲವ್ಯಾಧಿ ಅಂತಲೇ ಹೇಳ್ತಾರೆ, ಇದು ಇರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಬಹುದು. ಕೆಲವರಿಗೆ ವಿಪರೀತವಾದ ತಲೆನೋವು ಕೂಡ ಬರಬಹುದು.
ಅಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು, ಚೆಕಪ್ ಮಾಡಿಸ್ಕೋಬೇಕು, ಬೇಕಾದ ಟ್ರೀಟ್ಮೆಂಟ್ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಬೇಕು. ಇದರ ಜೊತೆಯಲ್ಲಿ ಶರೀರವನ್ನು ತಂಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಜೀರಿಗೆ ಅಥವಾ ಮಜ್ಜಿಗೆ, ಎಳನೀರು ಇತ್ಯಾದಿಗಳನ್ನು ಯಥೇಚ್ಛವಾಗಿ ತಗೊಂಡ್ರೆ ಸಾಕಷ್ಟು ತಂಪು ಅಂತಕ್ಕಂಥದ್ದು ಶರೀರಕ್ಕೆ ದೊರಕತ್ತೆ. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಷ್ಟು ಸೂಕ್ತ. ಇನ್ನು ದೇವತಾರಾಧನೆ ವಿಷಯಕ್ಕೆ ಬಂದಾಗ ಇವತ್ತು ಶಿವಾರಾಧನೆ ವಿಶೇಷ. ಶಿವನನ್ನು ಉಪಾಸನೆ ಮಾಡಿ ಮತ್ತು ಅಷ್ಟಮ ಭಾವದಲ್ಲಿರ್ತಕ್ಕಂಥ ಆ ಸೂರ್ಯನ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಿ. ಕೌಟುಂಬಿಕವಾಗಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಇರಬಹುದಾಗಿರತಕ್ಕಂತಹ ಸಣ್ಣ ಪುಟ್ಟ ಆ ಒಂದು ಮುನಿಸು, ಕೋಪ ಅಥವಾ ಏನೋ ಆ ಒಂದು ವಾತಾವರಣ ಇರುತ್ತೆ, ಅದನ್ನು ತಿಳಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು ಇಂಥವರಿಗೆ ನಾನು ಹೇಳ್ತೇನೆ. ಏನು ಅಂತಂದರೆ, ಔದುಂಬರ ವೃಕ್ಷ ಅಂತಂದರೆ ಅತ್ತಿಯ ಹಣ್ಣಾಗ್ತಕ್ಕಂಥ ಅತ್ತಿಯ ಮರ. ಅದು ಶುಕ್ರ ನೀಚ ಇರೋದರಿಂದ ಬಾಧಾ ನಿವೃತ್ತಿಗೋಸ್ಕರವಾಗಿ ಅಥವಾ ದೋಷ ಪರಿಹಾರಕ್ಕೋಸ್ಕರವಾಗಿ ನೀವು ಅತ್ತಿ ಮರದ ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಬಂದರೆ ಆ ಒಂದು ವಿಷಯ ಅಂತಕ್ಕಂಥದ್ದು ಇತ್ಯರ್ಥ ಆಗುವಂಥ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಪ್ರತಿದಿನವೂ ಕೂಡ ದಿವ್ಯ ಕ್ಷೇತ್ರ ದರ್ಶನವನ್ನ ಮಾಡಿದಂತಾಗುತ್ತೆ. ಕ್ಷೇತ್ರ ಮಹಿಮೆಯಲ್ಲಿ ಆಚಾರ ವಿಚಾರ ವಿಭಾಗದಲ್ಲಿ ಸುವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸದಾಶೀರ್ವಾದ ಮುಂದುವರಿಲಿ ಗುರುಗಳೇ, ನಿಮ್ಮ ಮಾತಿನ ಮುಖೇನ ಅಂತ ಹೇಳ್ತಾ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ. ನಿಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾಳೆ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ಗುರುವಾರ ವಿಶೇಷವಾದ ಗುರು ಸನ್ನಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ತಪ್ಪದೇ ವೀಕ್ಷಿಸಿ ಧರ್ಮ ಜ್ಯೋತಿ ಕಾರ್ಯಕ್ರಮ. ಹೋಗ್ಬರೋದಾ? ನಮಸ್ಕಾರ.